ಮೂವಿ ಓಪನಿಂಗ್ ಸೀನ್‌ನಲ್ಲೇ ಸಮುದ್ರದಲ್ಲಿ ಲುಟೇರಿಗಳ ಒಂದು ಬೋಟ್‌ನ ತೋರಿಸ್ತಾರೆ. ಆ ಲುಟೇರಿಗಳಿಗೆ ಒಂದು ಮಗು ಸಿಗುತ್ತೆ. ಅದನ್ನ ಸೀದಾ ತಗೊಂಡೋಗಿ ಇವ್ರ ಕ್ಯಾಪ್ಟನ್ ಹತ್ರ ತೋರಿಸ್ತಾರೆ. ಈ ತರ ಒಂದು ಮಗು ಸಿಕ್ಕಿದೆ ಅಂತ. ಆ ಕ್ಯಾಪ್ಟನ್ ಕೂಡ ಈ ಮಗುನ ನೋಡ್ಬಿಟ್ಟು ಆ ಮುದುಕಿ ಇದಕ್ಕೆ ಒಳ್ಳೆ ಬೆಲೆ ಕಟ್ಟಾಕೊಂಡು ಅಂತ ನಮಗೆ ಖುಷಿ ಆಗುತ್ತೆ. ಈ ಮಗುನ ಮಾರಕ್ಕೆ ಅಂತ ಡಿಸೈಡ್ ಮಾಡ್ಕೊಂಡಿರ್ತಾರೆ ಇವರು. ಸೀನ್ ಕಟ್ ಆಗಿ ನಮ್ಗೊಂದು ಐಲ್ಯಾಂಡ್ ನ ತೋರಿಸ್ತಾರೆ. ಇದ್ರ ಹೆಸರು ಬಂದ್ಬಿಟ್ಟು ಮೂರೋಲ್ಯಾಂಡ್ ಅಂತ. ಈ ಐಲ್ಯಾಂಡ್ ಅಲ್ಲಿ ತುಂಬಾ ಜಾಸ್ತಿ ಜನ ಇರೋದಿಲ್ಲ. ಇರೋದಂದ್ರೆ 4 ಜನ. ಲೂಕ್ಸ್, ಮಿಸಸ್ ವಾಟ್, ಮತ್ತೆ ಆ ಐಲ್ಯಾಂಡಿನ ರಾಜ, ಮತ್ತೆ ಅರ್ಮೇಲ್. ಮತ್ತೆ ಈ ಲೂಕ್ಸ್ ಹತ್ರ ಒಂದು ಟ್ರೈನ್ ಇರುತ್ತೆ. ಅದಕ್ಕೂ ಕೂಡ ಜೀವ ಇರುತ್ತೆ. ಆದ್ರೆ ಅದು ಮಾತಾಡಕ್ ಆಗೋದಿಲ್ಲ. ಬರೀ ವಿಜುವಲ್ ಮೂಲಕ ಮನುಷ್ಯರ ಜೊತೆ ಮಾತಾಡುತ್ತದು. ಮತ್ತೆ ಹೀಗೆ ಒಂದ್ ದಿವಸ ಈ ಮೂರೋಲ್ಯಾಂಡ್ಗೆ ಒಂದು ಪಾರ್ಸಲ್ ಬರುತ್ತೆ. ಆ ಕೊರಿಯರ್ ಬಾಯ್ ಕೂಡ ಇಲ್ಲಿ ಯಾರಾದ್ರೂ ಮಿಸಸ್ ಗ್ರ್ಯಾಂಡ್ ಟೂತ್ ಇದಾರ ಅಂತ ಕೇಳ್ತಾನೆ. ಲೂಕ್ಸ್ ಕೂಡ ಅಂತವ್ರು ಯಾರು ಇಲ್ಲ, ಮಿಸಸ್ ವಾಟ್ ಇದಾರೆ ಬೇಕಾದ್ರೆ ಅಂತ ಇವನ್ ಹೇಳ್ತಾ ಇರ್ತಾನೆ. ಇಲ್ಲ, ಮಿಸಸ್ ಗ್ರ್ಯಾಂಡ್ ಟೂತ್ ಅಂತ ಯಾರು ಇದ್ರೆ ಹೇಳಿ, ಅವ್ರಿಗೆ ಪಾರ್ಸಲ್ ಬಂದಿದೆ ಅಂತ. ಆಗ ಅಲ್ಲಿಗೆ ರಾಜ ಬಂದ್ಬಿಟ್ಟು ಮೋಸ್ಟ್ಲಿ ಹೆಸರು ಮಿಸ್ಟೇಕ್ ಆಗಿ ಕಳ್ಸಿರ್ಬೋದು. ಆ ಪಾರ್ಸಲ್ ಅಲ್ಲಿ ಏನಿದೆ ಅಂತ ತೆಗೆದು ಇವ್ರನ್ನೆಲ್ಲ ನೋಡಿದಾಗ ಪೈರೇಟ್ಸ್ ಗಳಿಗೆ ಸಿಕ್ಕಿತ್ತಲ್ಲ ಮಗು, ಅದು ಅಲ್ಲಿ ಇರುತ್ತೆ. ಆ ಮಗುನ ನೋಡ್ಬಿಟ್ಟು ಎಲ್ಲರಿಗೂ ಖುಷಿ ಆಗುತ್ತೆ. ಮಿಸಸ್ ವಾಟ್ ಕೂಡ ಇದು ನನ್ಗೆ ಕಳ್ಸಿರ್ಬೋದು ಅಂದ್ಬಿಟ್ಟು ಆ ಐಲ್ಯಾಂಡ್ ನ ರಾಜ ಮಿಸಸ್ ವಾಟ್ಗೆ ಈ ಮಗುನ ಸಾಕೋಕೆ ಅಂತ ಕೊಡ್ತಾನೆ. ಮತ್ತೆ ಇವರೆಲ್ಲ ಸೇರ್ಕೊಂಡು ಅವನ್ಗೆ ಜಿಮ್ ಅಂತ ಒಂದು ಹೆಸರಿಡ್ತಾರೆ. ಜಿಮ್ ನ ಈ ಐಲ್ಯಾಂಡ್ ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಜಿಮ್ ಯಾವಾಗ್ಲೂ ಈ ಎಮಾ ಅಂತ ಒಂದು ಟ್ರೈನ್ ಇರುತ್ತಲ್ಲ, ಅದ್ರ ಮೇಲೆ ಯಾವಾಗ್ಲೂ ಇರ್ತಾನೆ. ಆ ಟ್ರೈನ್ ಮತ್ತೆ ಲೂಕ್ಸ್ ಅಂದ್ರೆ ಇವನಿಗೆ ಹೆವಿ ಇಷ್ಟ. ಹೀಗೆ ಆಡ್ಕೊಂಡು ನಿಧಾನವಾಗಿ ಜಿಮ್ಮು ಸ್ವಲ್ಪ ಬೆಳ್ಕೋತಾ ಇರ್ತಾನೆ. ಇನ್ ಕಡೆಗೆ ಸ್ವಲ್ಪ ದಿನ ಆದ್ಮೇಲೆ ನಮಗೆ ತೋರಿಸ್ತಾರೆ. ಮಿಸ್ಟರ್ ಸ್ಲೀವ್ ಇದಾನಲ್ಲ, ಅವನು ಕೆಲವು ಬಟ್ಟೆಗಳು ಮಿಸಸ್ ವಾಟ್ ಹತ್ರ ತಗೊಂಡ್ಬಂದಿರ್ತಾರೆ, ಸ್ವಲ್ಪ ಅವಳು ಕೊಡಿ ಅಂತ. ಮಿಸಸ್ ವಾಟ್ ಕೂಡ ಸರಿ ಆಯ್ತು ಅನ್ಬಿಟ್ಟು ಆ ಬಟ್ಟೆಗಳನ್ನೆಲ್ಲ ಎತ್ತಿಡೋಕೆ ಅಂತ ಜಿಮ್ಗೆ ಹೇಳ್ತಾಳೆ. ಅವನು ಕೂಡ ಅದನ್ನ ಎತ್ಕೊಂಡು ಸ್ಟೋರ್ ಮೀ ತಗೊಂಡೋಗಿರ್ಬೇಕಾದ್ರೆ ಅಲ್ಲಿ ಅವನ್ಗೆ ಒಂದು ಸೂಟ್ ಕೇಸ್ ಸಿಗುತ್ತೆ. ಅದನ್ನ ಓಪನ್ ಮಾಡಿ ನೋಡಿದಾಗ ಇವ್ನ ಚೈಲ್ಡ್ಹುಡ್ ಮೆಮೊರೀಸ್ ಇರುತ್ತೆ ಅದ್ರಲ್ಲಿ. ಅವ್ ಫೋಟೋಗಳನ್ನೆಲ್ಲ ನೋಡ್ಬಿಟ್ಟು ಶಿಸ್ತಾಗಿ ಲೂಕ್ಸ್ ಹತ್ರ ಹೋಗ್ತಾನೆ. ಲೂಕ್ಸ್ ಹತ್ರ ಹೋಗ್ಬಿಟ್ಟು ನಾನು ಇದ್ರ ಹತ್ರ ಏನೋ ಕೇಳ್ಬೇಕು, ನಮ್ ತಾಯಿ ಎಲ್ಲ ಹೋಯ್ತಿದ್ದಾರೆ, ನಾನೇ ಬ್ಲ್ಯಾಕ್ ಇದೀನಿ ಅಂತ ಕೇಳ್ತಾನೆ. ಅವನು ಕೂಡ ಇದೆಲ್ಲ ದೇವ್ರ ಇಚ್ಛೆ ಕಣೋ, ಅದ್ಯಾವ್ದು ನಮ್ ಕೈಲಿಲ್ಲ ಅಂತ. ಇದನ್ನೆಲ್ಲ ಮುಚ್ಚಿಕ್ಕಿರ್ತಾರೆ ಇವ್ನ್ ಸಿಕ್ಕಿರೋದು ಅಂತ. ಜಿಮ್ ಕೂಡ ಇಲ್ಲ, ನನಗೆ ಗೊತ್ತು, ನನ್ ನಿಜವಾದ ತಾಯಿ ಮಿಸಸ್ ವಾಟ್ ಅಲ್ಲ ಅಂತ. ಲೂಕ್ಸ್ ಕೂಡ ನೋಡು, ಅವೆಲ್ಲ ತಲೆಗೆ ಹಾಕೊಂಬಿಡ ನೀನು. ಮಿಸಸ್ ವಾಟ್ ನಿನ್ನ ಎಷ್ಟು ಇಷ್ಟಪಡ್ತಾರೆ ಅಂದ್ರೆ ತನ್ನ ನಿಜವಾದ ಮಗುನ ಎಷ್ಟು ಇಷ್ಟಪಡ್ತಿದ್ರು ನಿನ್ನೂ ಅಷ್ಟೇ ಇಷ್ಟಪಡ್ತಾರೆ ಕಣೋ. ಇದ್ರ ಬಗ್ಗೆ ಒಂದ್ಸಲಿ ಮಾತಾಡ್ಬೇಡ ಅಂತ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಲೂಕ್ಸ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಯಾರು ಮಾಡಿರ್ತಾರೆ ಅಂದ್ರೆ ರಾಜ ಮಾಡಿರ್ತಾನೆ. ಬೇಗ ನನ್ನ ಮನೆ ಹತ್ರ ಬಾ ಅಂತ ರಾಜ ಹೇಳ್ತಾನೆ. ಹಾಗಾಗಿ ಅವನು ರಾಜನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾನೆ. ರಾಜನ ಹತ್ರ ಹೋಗ್ಬಿಟ್ಟು ಹೀಗೆ ಮಾತಾಡ್ತಿರ್ಬೇಕಾದ್ರೆ ರಾಜ ಹೇಳ್ತಾನೆ, ಜಿಮ್ ಹೋಗ್ತಾ ದೊಡ್ಡವನಾಗ್ತಾ ಇದ್ದಾನೆ. ಅವನು ದೊಡ್ಡವನಾದ್ಮೇಲೆ ಅವನಿಗೆ ಮದ್ವೆನೂ ಮಾಡ್ಬೇಕಾಗುತ್ತೆ. ಅವನಿಗೆ ಅಂತ ಒಂದು ಮನೇನೂ ಇಕ್ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಜಾಗ ಬೇಕಾಗುತ್ತೆ. ಈ ಮೂರೋಲ್ಯಾಂಡ್ ಅಲ್ಲಿ ಅಷ್ಟೊಂದು ಜಾಗ ಇಲ್ಲ ಕಣೋ. ಅದಕ್ಕೋಸ್ಕರ ನಾವು ಇಲ್ಲಿಂದ ಆಚೆ ಕಳಿಸ್ಬಿಡೋಣ ಅಂತ ಇರ್ತಾನೆ. ಅಂದ್ರೆ ಆ ಟ್ರೈನ್ ಹೆಸರು ಬಂದ್ಬಿಟ್ಟು ಎಮಾ, ಅದಕ್ಕೂ ಜೀವ ಇರುತ್ತೆ ಅಂತ ಹೇಳಿದೀನಿ ನಿಮ್ಗೆ. ಆದ್ರೆ ಲ್ಯೂಕ್ಗೆ ಈ ಎಮಾ ಅಂದ್ರೆ ಪಂಚಪ್ರಾಣ. ಅವನಿಗೆ ರಾಜ ಎಮ್ಮನಲ್ಲಿಂದ ಆಚೆ ಕಳ್ಸೋದ್ರೆ ಅವಳಿಗೆಂತ ಮಾಡಿಕ್ಕಿರೋ ಜಾಗದಲ್ಲಿ, ಅಂದ್ರೆ ಟ್ರೈನ್ ಓಡಾಡ್ತಿದ್ದಲ್ಲ ಆ ಜಾಗದಲ್ಲಿ ನಾವು ಹೊಡೆದಾಕ್ಬಿಟ್ಟು ನಾವು ಒಂದು ಮನೇನ ಕಟ್ಬೋದು ಕಣೋ. ಜಿಮ್ನ ಅವಾಗ ಆರಾಮಾಗಿ ಇಟ್ಕೊಬೋದು ಅಂದಾಗ ಇವನ್ಗೆ ಇಷ್ಟ ಇರೋದಿಲ್ಲ. ಇದಕ್ಕೆಲ್ಲ ನಾನು ಒಪ್ಕೊಳೋದಿಲ್ಲ ಅಂತಾನೆ. ಆಗ ರಾಜ ಒಂದು ಎಮ ಹೋಗ್ಬೇಕು, ಇಲ್ಲ ಜಿಮ್ ಆಚೆ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾನೆ. ಇವನಿಗೆ ಬೇಜಾರಾಗ್ಬಿಟ್ಟು ಅಲ್ಲಿಂದ ಹೊಂಟೋಗ್ಬಿಟ್ಟು ಮಿಸಸ್ ವಾಟ್ ಹತ್ರ ಹೀಗೆ ಮಾತಾಡ್ತಿರ್ತಾನೆ. ರಾಜ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಯಮನು ಒಂಥರ ಫ್ಯಾಮಿಲಿ ಅಲ್ವಾ ನಮ್ಗೆ, ಈಗ ಅವಳನ್ನೇ ಆಚೆ ಹಾಕೋಕ್ ನೋಡ್ತಾ ಇದ್ದಾರೆ ಅಂತ ಇವಳು ಬೇಜಾರಾಗಿ ಮಾತಾಡ್ತಾ ಇರ್ತಾನೆ. ಇದನ್ನೆಲ್ಲ ಜಿಮ್ಮು ಕೇಳಿಸ್ಕೊತಾ ಇರ್ತಾನೆ. ಲ್ಯೂಕು ಈ ಜಾಗನ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾನೆ ಅವನೇ. ಹೀಗೆ ಯಮ ಹತ್ರನೂ ಮಾತಾಡ್ಕೊಂಡ್ ಕೂತಿರ್ತಾನೆ. ನೋಡು ಯಮ, ಜಿಮ್ ಇಲ್ಲಿ ಇರ್ಬೇಕು ಅಂದ್ರೆ ನಾವಿಬ್ರು ಇಲ್ಲಿಂದ ಹೊಂಟೋಗ್ಬಿಡೋಣ, ನಾನಿನ್ನ ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ, ತಲೆ ಕೆಡ್ಸ್ಕೊಂಬೇಡ ಅಂತ ಇವ್ರಿಬ್ರು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಜಿಮ್ ಬರ್ತಾನೆ. ಏನು, ಎಲ್ಲಿ ಹೋಗ್ತಿದ್ದೀರಾ, ನಾನು ಕೂಡ ನಿಮ್ ಜೊತೆ ಬರ್ತೀನಿ ಅಂದಾಗ, ಇಲ್ಲ ನೀನ್ ನಮ್ ಜೊತೆ ಬರಂಗಿಲ್ಲ ಅಂತ ಇವನ್ ಹೇಳ್ತಾನೆ. ಯಾಕೆ ಬರಂಗಿಲ್ಲ, ನೀವಿಬ್ರು ನನ್ನ ಫ್ರೆಂಡ್ಸ್ ಅಲ್ವಾ, ನೀವಿಬ್ರು ಬೇರೆ ಹೋದ್ರೆ ನಾನು ನಿಮ್ ಜೊತೆ ಬರ್ತೀನಿ, ನೀವಿಬ್ರು ನನಗೆ ಇಂಪಾರ್ಟೆಂಟ್ ಅಂತ ಇವನ್ ಮಾತಾಡ್ತಾ ಇರ್ತಾನೆ. ಲ್ಯೂಕ್ ಎಷ್ಟು ಬೇಡ ಅಂದ್ರೂ ಕೂಡ ಜಿಮ್ಮು ಇಲ್ಲ ನಾನು ಬಂದೇ ಬರ್ತೀನಿ ಅಂತ ಹಠ ಮಾಡಿ ಇಟ್ಕೋತಾನೆ. ಬೇರೆ ವಿಧಿ ಕಾಲದಲ್ಲೇ ಸರಿ ಆಯ್ತು ಬಾ ಅನ್ಕೊಂಡು ಕರ್ಕೊಂಡು ಹೋಗಕ್ಕೆ ಡಿಸೈಡ್ ಮಾಡ್ಕೋತಾನೆ. ಮತ್ತೆ ನೈಟ್ ಆಗ್ತಿದ್ದಂಗೆ ಜಿಮ್ಮು ಮಿಸಸ್ ವಾಟ್ ಅಂದ್ರೆ ಅವ್ರ ಅಮ್ಮನ ಹತ್ರ ನಮಗೆ ಗುಡ್ ಬೈ ಹೇಳ್ಬಿಟ್ಟು ಅಲ್ಲಿಂದ ಶಿಸ್ತಾಗಿ ಬಂದ್ಬಿಡ್ತಾನೆ. ಆ ಟ್ರೈನ್ಗೆ ಕೆಳಗಡೆ ಒಂಥರ ಬೆಂಡ್ ಗಿಂಡ್ ಎಲ್ಲ ಹಾಕ್ಬಿಟ್ಟು ಒಂಥರ ಬೋರ್ಡ್ ತರ ರೆಡಿ ಮಾಡಿರ್ತಾನೆ. ಈಗ ಆ ಟ್ರೈನ್ ಹತ್ಕೊಂಡು ಇವರೆಲ್ಲಾರು ಹೋಗ್ತಾರೆ. ಆ ಟ್ರೈನ್ ಏನ್ ಸುಮ್ನೆ ಅಲ್ಲ ಗುರು, ಎಮ ಅನ್ನೋ ಟ್ರೈನು, ನೋಡಿ ಮುಂದೆ ಏನೇನಾಗುತ್ತೆ ಅಂತ. ನೈಟ್ ಹೀಗೆ ಹೋಗ್ತಾ ಇರ್ತಾರೆ, ಮನಗಿರ್ತಾರೆ ಎಲ್ಲಾರು. ಅಲ್ಲಿಗೆ ಒಂದು ತುಫಾನ್ ಬರುತ್ತೆ. ಇದರಿಂದ ಜಿಮ್ಮು ಆ ಸಮುದ್ರ ಒಳಗಡೆ ಬಿದ್ದೋಗ್ಬಿಡ್ತಾನೆ. ಅವನ್ನ ಕಾಪಾಡ್ಬೇಕು ಅಂದ್ಬಿಟ್ಟು ಯುವಕು ಒಂದು ಟೈರ್ನ ಎದುಕ್ಕೆ ಎಸಿತಾನೆ. ಅವನು ಅದನ್ನ ಇಟ್ಕೊಂಡು ಶಿಸ್ತಾಗಿ ಇದ್ರೊಳಗಡೆ ಬರ್ತಾನೆ. ನೋಡ್ತಾರೆ ಒಂದು ದೊಡ್ಡ ಅಲೆ ಇವ್ರ ಹತ್ರನೇ ಬರ್ತಾ ಇರುತ್ತೆ. ಇದರಿಂದ ಆ ಟ್ರೈನ್ ಗಟ್ಟಿಯಾಗಿ ಹಿಡ್ಕೊಂಡ್ ಕೂತ್ಕೊಂಡ್ಬಿಡ್ತಾರೆ. ಅದು ಇವ್ರನ್ನ ಸುತ್ತಾಕೊಂಡು ಕರ್ಕೊಂಡು ಹೊಂಟೋಗ್ಬಿಡುತ್ತೆ. ಸೀನ್ ಕಟ್ಟಾಗಿ ನಾಳೆ ಬೆಳಗ್ಗೆ ತೋರಿಸ್ತಾರೆ. ಜಿಮ್ ಕಂಡ್ಬಿಟ್ಟು ನೋಡಿದಾಗ ಯಾವ್ದೋ ಒಂದು ಐಲ್ಯಾಂಡ್ ಅಲ್ಲಿ ಇರ್ತಾನೆ. ಮತ್ತೆ ಲ್ಯೂಕ್ನೇ ಎಬ್ಬಿಸ್ತಾನೆ. ನೋಡ್ಬಾ, ಇಲ್ಲಿ ನಾವು ಯಾವ್ದೋ ಒಂದು ಜಾಗಕ್ಕೆ ಬಂದಿದೀವಿ ಅಂತ. ಅವನು ಕೆಳಗಡೆ ಇಳಿದ್ಬಿಟ್ಟು ಆ ಜಾಗನೆಲ್ಲ ನೋಡ್ದಾಗ ಗೊತ್ತಾಗುತ್ತೆ ಇದು ಮ್ಯಾಂಡಲ್ ಐಲ್ಯಾಂಡ್ ಅಂತ. ಜಿಮ್ಗೆ ಆ ಯಮ ಟ್ರೈನ್ ಹತ್ರ ಒಂದು ಬಾಟಲ್ ಸಿಕ್ಕಿರುತ್ತೆ.
ಅದ್ರ ಕೂಡ ಒಂದು ಲೆಟರ್ ಇರುತ್ತೆ. ಅದನ್ನ ಓಪನ್ ನೋಡಿದಾಗ ಅದರಲ್ಲಿ ನೀವು ಯಾರ ಈ ಲೆಟರ್ನ ಓದ್ತಿದ್ರು ಪರವಾಗಿಲ್ಲ, ದಯವಿಟ್ಟು ಈ ಲೆಟರ್ನ ತಗೊಂಡೋಗಿ ನಮ್ಮ ತಂದೆ ಕೊಡಿ, ನನ್ನ ಕಿಡ್ನಾಪ್ ಮಾಡ್ಕೊಂಡು ತಗೊಂಬಂದ್ಬಿಟ್ಟು ಮಿಸಸ್ ಗ್ರ್ಯಾಂಡ್ ಟೂತ್ ಹತ್ರ ತಗೊಂಬಂದು ಕೊಟ್ಟಿದ್ದಾರೆ. ಈ ಜಾಗದ ಹೆಸರು ಬಂದ್ಬಿಟ್ಟು ಡ್ರ್ಯಾಗನ್ ಅಂತ. ಮತ್ತೆ ಅದರಲ್ಲಿ ಕೆಲವು ಅಕ್ಷರಗಳೆಲ್ಲ ಅಳ್ಸೋಗ್ಬಿಟ್ಟಿರುತ್ತೆ, ಸರಿಯಾಗಿ ಕಾಣಿಸ್ತಾ ಇರೋದಿಲ್ಲ. ದಯವಿಟ್ಟು ಇದನ್ನ ತಗೊಂಡೋಗಿ ನಮ್ಮ ತಂದೆ ಕೊಡಿ ಅಂತ ಅದರಲ್ಲಿ ಹೇಳಿರ್ತಾಳೆ. ಮತ್ತೆ ಅವಳ ಹೆಸರು ಬಂದ್ಬಿಟ್ಟು ಲೀಸಿ ಅಂತ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಆ ಊರೊಳಗಡೆ ಹೋಗ್ತಾರೆ. ಇವರು ಇಲ್ಲ ಮ್ಯಾಂಟನ್ ದೇಶದೊಳಗಡೆ ಬಂದು ನೋಡ್ತಾರೆ. ಎಲ್ಲರೂ ಕೂಡ ಒಂಥರ ವಿಚಿತ್ರವಾಗಿರ್ತಾರೆ. ಎಷ್ಟೊಂದು ಮ್ಯಾಜಿಕ್ ನಡೆಯುತ್ತದೆ. ಮತ್ತೆ ಕೆಲವರು ಚಿಕ್ಕ ಚಿಕ್ಕ ಹುಡುಗರಾಗಿ ಇರ್ತಾರೆ. ಅವ್ರನ್ನ ನೋಡಿ ಇವ್ರ ಶಾಕು, ಇವ್ರನ್ನ ನೋಡಿ ಅವ್ರ ಶಾಕು. ಇವ್ರಿಗೆ ಗೊತ್ತಾಗುತ್ತೆ ಇವಳಿಗೆ ಲೆಟರ್ ಬರ್ತಿದ್ರಲ್ಲ ಲೀಸಿ ಅಂತ, ಅವಳು ಈ ರಾಜನ ಮಗಳು ಅಂತ. ಶಿಸ್ತಾಗಿ ರಾಜನ ಮೀಟ್ ಮಾಡೋಣ ಅಂದ್ಬಿಟ್ಟು ರಾಜನ ಹತ್ರ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಡೋರ್ನ ನಾಕ್ ಮಾಡಿದಾಗ ಅಲ್ಲೊಬ್ಬ ಬರ್ತಾನೆ. ಈ ರೀತಿ ನಾವು ಇಂಜಿನ್ ಡ್ರೈವರ್ಸ್ ರಾಜನ ಮೀಟ್ ಮಾಡ್ಬೇಕು ಅಂದಾಗ ಆಗಲ್ಲ, ಹಂಗೆ ಹಿಂಗೆ ಅನ್ಬಿಟ್ಟು ಡೋರ್ನ ಕ್ಲೋಸ್ ಮಾಡ್ಬಿಡ್ತಾನೆ. ಮತ್ತೆ ಅಲ್ಲಿ ಇವ್ರಿಗೆ ಇನ್ನೊಬ್ಬನ್ ಚಿಕ್ಕ ಹುಡುಗನ್ ಪರಿಚಯ ಆಗುತ್ತೆ. ಇವನ ಹೆಸರು ಬಂದ್ಬಿಟ್ಟು ಪಿಂಗ್ ಪಾಂಗ್ ಅಂತ. ಅವ್ರ ಹೆಸರು ಬಂದ್ಬಿಟ್ಟು ಏನ್ ಬೇಕು ಅಂತಿದ್ದಾಗ ನಾವು ಈ ತರ ರಾಜನ ಮೀಟ್ ಮಾಡ್ಬೇಕು ಅಂದಾಗ ನಮ್ ರಾಜ ಯಾರನ್ನು ಮೀಟ್ ಮಾಡೋದಿಲ್ಲ. ಅವ್ರ ಮಕ್ಳು ಕಾಣಿಸ್ತಾ ಇರೋದ್ರಿಂದ ಅವ್ರೇನು ಊಟನೂ ತಿಂತಾ ಇಲ್ಲ, ಏನು ಯಾರ ಜೊತೆನೂ ಮಾತಾಡ್ತಾ ಇಲ್ಲ ಅಂದಾಗ ಮತ್ತೆ ಇವ್ರೆಲ್ಲರಿಗೂ ಹೊಟ್ಟೆ ಹಸಿವಾಗಿರೋದ್ರಿಂದ ಹೋಗಿ ಆ ಪಿಂಗ್ ಪಾಂಗು ಇವ್ರಿಗೆ ಒಂದು ಊಟನ ತಗೊಂಬಂದ್ ಕೊಡ್ತಾನೆ. ಅದ್ ನೋಡಿದ್ರೆ ಉಳ್ಕಾಳು ಊಟ ಹಾಕಿರುತ್ತಪ್ಪ. ಇವ್ರಿಗೆ ಇಷ್ಟ ಆದ್ರೂ ಕೂಡ ಅದನ್ನ ಟೇಸ್ಟ್ ಮಾಡಿ ನೋಡ್ತಾರೆ, ಚೆನ್ನಾಗಿರುತ್ತೆ. ಅದನ್ನ ಎಲ್ಲ ತಿನ್ಕೋತಾರೆ. ಮತ್ತೆ ರಾಜನ್ ಸಿಗ್ನಲ್ ಬಂತು ಅಂದ್ಬಿಟ್ಟು ಆ ಪಿಂಗ್ ಪಾಂಗ್ ಕೂಡ ಹೊಂಟೋಗ್ಬಿಡ್ತಾನೆ ರಾಜನ ಹತ್ರ. ಇವ್ರು ಮತ್ತೆ ಹೋಗ್ಬಿಟ್ಟು ಡೋರ್ನ ತಟ್ತಾರೆ. ಮತ್ತೆ ಅವ್ನು ಬರ್ತಾನೆ. ನಿಮ್ಗೆ ಒಂದ್ಸತಿ ಹೇಳಿ ಅರ್ಥ ಆಗಲ್ವಾ, ಹೋಗ್ರು ಇಲ್ಲಿ ಅಂತ ಹೇಳಿದಾಗ ನೀವು ಬಾಯಿ ಮುಚ್ಕೊಂಡು ತೆಗಿಯೋ ಅಂತ ಅವ್ನು ಕಿವಿ ಹಿಡ್ಕೊಂಡು ನಿಂತಾನೆ. ಇದರಿಂದ ಅವನು ಡೋರ್ನ ತೆಗಿತಾನೆ. ಅಲ್ಲಿ ಕೆಲವು ಸಿಪಾಯಿಗಳು ಬರ್ತಾರೆ. ಸಿಪಾಯಿಗಳೆಲ್ಲ ಬಂದ್ಬಿಟ್ಟು ಇವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಮಂತ್ರಿ ಹತ್ರ ನಿಲ್ಲಿಸ್ತಾರೆ. ಮಂತ್ರಿಗಳು ಏನ್ ಬೇಕು ನಿಮ್ಗೆ, ಏನ್ ಬಂದಿದ್ದೀರ ಅಂದಾಗ ನೀವು ಈ ತರ ಒಂದು ವಿಷಯನ ತಗೊಂಡ್ಬಂದಿದೀವಿ ರಾಜಂಗೆ ಅಂದಾಗ ನೀವೇನ್ ವಿಷಯ ಹೇಳಿದ್ರು ಕೇಳುವಂತ ಪರಿಸ್ಥಿತಿ ರಾಜ ಎಲ್ಲ ಹಿಂದೆ ಹೋಗ್ರು ಅಂತ ಅವ್ರು ಹೇಳ್ತಾ ಇರ್ತಾರೆ. ಇವ್ರು ನಾವು ರಾಜನ್ ಮೀಟ್ ಮಾಡ್ಲೇಬೇಕು ಅಂತ ಇವ್ರು ಹೇಳ್ತಾ ಇರ್ತಾರೆ. ಆಗ ಮಂತ್ರಿಗಳು ಇರ್ತಾರಲ್ಲ ಆ ಸೈನಿಕರುಗಳಿಗೆ ಲಾಕ್ ಮಾಡ್ರು ಇವ್ರನ್ನ ಅಂದಾಗ ಯುವಕು ನನ್ಗೂ ನೋಡಿ ನೋಡಿ ಸಾಕಾಯ್ತು ಅಂದ್ಬಿಟ್ಟು ಒಬ್ಬೊಬ್ಬರಿಗೂ ಮುಖದ ಮೇಲೆ ಹೊಡಿತಾನೆ. ಸರ್ಸರಿಗೆ ಹೊಡೆದಾಡ್ತಾ ಇರ್ತಾನೆ. ಇದನ್ನೆಲ್ಲ ಪಿಂಗ್ ಪಾಂಗ್ ನೋಡ್ಬಿಡ್ತಾನೆ. ಇದನ್ನ ತಗೊಂಡೋಗಿ ರಾಜಂಗೆ ಹೇಳ್ಬೇಕು ಅಂತ ಹೊಂಟೋಗ್ಬಿಡ್ತಾನೆ ಅವನು. ಯುವಕರಿಗೆ ಸರ್ಸರಿಗೆ ಹೊಡಿತಾ ಇರ್ತಾನೆ. ಎಲ್ಲರಿಗೂ ಮುಖಾಮುಖಿ ನೋಡ್ದಂಗೆ ಆ ಮಂತ್ರಿಗಳು ಜಿಮ್ನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಈ ಟೈಮ್ ನ ಯೂಸ್ ಮಾಡ್ಕೊಂಡು ಅಲ್ಲಿರೋ ಸೈನಿಕರೆಲ್ಲ ಇವರಿಬ್ರು ಲಾಕ್ ಮಾಡ್ಕೊಂಡಿರ್ತಾರೆ. ಇನ್ನೇನ್ ಇವ್ರನ್ನ ಸಾಯಿಸ್ಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ಟಕ್ಕನಂಗ್ ರಾಜ ಬಂದ್ಬಿಡ್ತಾನೆ. ರಾಜ ಬಂದ್ಬಿಟ್ಟು ಇವ್ರನ್ನೇ ಅರೆಸ್ಟ್ ಮಾಡಿಸ್ಬಿಡ್ತಾನೆ. ಈ 3 ಜನ ಮಂತ್ರಿಗಳಿರ್ತಾರ ಅವ್ರನ್ನೇ ಇತರ ಅತಿಥಿಗಳನ್ನ ಮರ್ಯಾದೆ ಇಲ್ದಂಗೆ ಮಾತಾಡಿಸ್ತಾರೆ ಅಂದ್ಬಿಟ್ಟು ಅವ್ರನ್ನೇ ಲಾಕ್ ಮಾಡಿಸ್ಬಿಡ್ತಾನೆ. ಮತ್ತೆ ಜಿಮ್ ಮತ್ತೆ ಲ್ಯೂಕ್ ಇಬ್ರು ಕೂಡ ಬಂದ್ಬಿಟ್ಟು ಈ ತರ ನಮ್ಗೊಂದು ನಿನ್ ಮಕ್ಳು ಲೆಟರ್ ಸಿಕ್ಕಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂದಾಗ ಆ ಪಿಂಗ್ ಪಾಂಗು ನಮ್ ರಾಜ ಯಾರ ಹತ್ರನೂ ಮಾತಾಡಲ್ಲ, ಅವ್ರ ಮಕ್ಳು ಸಿಗೋವರೆಗೂ ಅಂತ ಒಂದು ಶಪಥ ಮಾಡಿದ್ದಾರೆ ಅಂತ ಇವ್ನು ಹೇಳ್ತಾನೆ. ಮತ್ತೆ ಆ ರಾಜ ಇವ್ರಿಗೊಂದು ಲೆಟರ್ ಕೊಡ್ತಾನೆ ಅವ್ರ ಮಕ್ಳತ್ತು. ಇವ್ರಿಗೂ ಅದೇ ರೀತಿ ಒಂದು ಲೆಟರ್ ನದಿಯಲ್ಲಿ ಸಿಕ್ಕಿರುತ್ತೆ. ಇವ್ರು ಸಿಕ್ಕಿರೋದು ಮತ್ತೆ ಆ ರಾಜನ್ ಸಿಕ್ಕಿರೋ ಲೆಟರ್ನ ಎರಡು ಕೂಡಿಸಿದಾಗ ಇವ್ರಿಗೆ ಗೊತ್ತಾಗುತ್ತೆ ಈ ವೈಲ್ಡ್ 13 ಅನ್ನೋ ಒಂದು ಕಿಡ್ನಾಪರ್ಸ್ ಜನರು ಪೈರೇಟ್ಸ್ಗಳು ಅವ್ರುಗಳು ನನ್ನ ಕಿಡ್ನಾಪ್ ಮಾಡ್ಕೊಂಡು ಮಿಸಸ್ ಗ್ರ್ಯಾಂಡ್ ಟೂತ್ ಹತ್ರ ಕಳಿಸ್ಬಿಟ್ಟಿದ್ದಾರೆ. ಇಲ್ಲಿ ನಂತರನೇ ಸುಮಾರು ಜನ ಮಕ್ಳಿದ್ದಾರೆ, ಇಲ್ಲಿ ನಮ್ಮನ್ನೆಲ್ಲ ಡ್ರ್ಯಾಗನ್ ಸಿಟಿಲಿ ಇಕ್ಕಿದ್ದಾರೆ ಅಂತ ಅದ್ರಲ್ಲಿರುತ್ತೆ. ಇವರು ಕೂಡ ಎಲ್ಲಿದೆ ಡ್ರ್ಯಾಗನ್ ಸಿಟಿ ಅಂತ ಇವ್ರನ್ನ ಕೇಳಿದಾಗ ಆ ಪಿಂಗ್ ಪಾಂಗು ಅವ್ರ ರಾಜ್ಯದಲ್ಲಿರೋ ಸ್ಪೆಷಲಿಸ್ಟ್ ಜಾಗನ ಹೇಳೋ ಗುರುಗಳನ್ನೆಲ್ಲ ಕರೆಸ್ತಾರೆ. ಅವರು ಎಲ್ಲ ಬಂದ್ಬಿಟ್ಟು ಎಲ್ಲರೂ ಕೇಳಿದಾಗ ಎಲ್ಲರ ಹತ್ರನೂ ಈ ಜಾಗದ ಬಗ್ಗೆ ಕೇಳಿದಾಗ ಅವ್ರಿಗೇನು ಗೊತ್ತೇ ಇರೋದಿಲ್ಲ ಈ ಡ್ರ್ಯಾಗನ್ ಸಿಟಿ ಎಲ್ಲಿರುತ್ತೆ ಅಂತ. ಬಟ್ ಆದ್ರೆ ಅವರು ಒಂದು ಮ್ಯಾಪ್ ನ ತೋರಿಸ್ತಾರೆ. ಈ ನಮ್ ರಾಜ್ಯನ ಬಿಟ್ಟು ನೀವು ಹೋದ್ರೆ ಒಂದು ಸುಂದರವಾದ ಒಂದು ಕಾಡ್ ಸಿಗುತ್ತೆ ನಿಮ್ಗೆ. ಆ ಕಾಡ್ನ ದಾಟ್ಕೊಂಡು ಹೋದ್ರೆ ಒಂದು ದೊಡ್ಡ ಕೆಂಪು ಗೆರೆ ಇರೋ ಒಂದು ಬೆಟ್ಟ ಸಿಗುತ್ತೆ. ಆದ್ರೆ ಈ ಬೆಟ್ಟದ ಒಳಗಡೆ ಹೋಗ್ಬೇಕಾದ್ರೆ ಏನಾರ ಸೌಂಡ್ ಬಂದ್ರೆ ಅದು ನಿಮ್ಗೆ ತುಂಬಾ ಸಲಿ ಕೇಳಿಸುತ್ತೆ, ಅಂದ್ರೆ ಎಕೋ ಹೊಡಿಯುತ್ತಲ್ಲ. ಅದನ್ನು ನೀವು ದಾಟ್ಕೊಂಡು ಮುಂದೆ ಹೋದ್ರೆ ಒಂದು ಮರುಭೂಮಿ ಸಿಗುತ್ತೆ. ಇದೊಂಥರ ವಿಷನ್ ಮರುಭೂಮಿ, ಮಿರರ್ ಮರುಭೂಮಿ. ಈ ಮರುಭೂಮಿ ದಾಟ್ಕೊಂಡು ಹೋದ್ರೆ ಅಂದ್ರೆ ಇಲ್ಲಿಗೆ ಭೂಮಿ ಮುಗಿಯುತ್ತೆ. ಇದ್ರ ಮುಂದಕ್ಕೆ ಏನು ಅಂದ್ರೆ ಏನೂ ಇಲ್ಲ. ಮತ್ತೆ ಡ್ರ್ಯಾಗನ್ ಸಿಟಿ ಎಲ್ಲಿದೆ ಅಂದಾಗ ನನಗೆ ಅನ್ಸುತ್ತೆ ಈ ಮರುಭೂಮಿ ದಾಟ್ಕೊಂಡು ಮುಂದೆ ಹೋದ್ರೆ ಅಲ್ಲಿ ಡ್ರ್ಯಾಗನ್ ಸಿಟಿ ಇರ್ಬೋದು ಅಂತ. ಇವರು ಕೂಡ ಸರಿ ಆಯ್ತು ಹುಡ್ಕಕ್ ಹೋಗೋಣ ಅಂತ ಜಿಮ್ ಹೇಳ್ತಿರ್ಬೇಕಾದ್ರೆ ಲ್ಯೂಕೋ ನಿಂಗೆ ಯಾಕೋ ಬೇಕು ಇವ್ರು ಸಾಬ್ರಿ, ಇದನ್ನೆಲ್ಲ ಅವ್ರು ನೋಡ್ಕೋತಾರ ಬಿಡು ಅಂದಾಗ ಈ ರಾಜಕುಮಾರಿನ ಕಾಪಾಡ್ಬೇಕಾಗಿರೋದು ನಮ್ ಕರ್ತವ್ಯ ಅಲ್ವಾ, ನಾವೇ ಅವ್ರನ್ನ ಕಾಪಾಡದೇ ಇದ್ರೆ ಬೇರೆ ಯಾರು ಕಾಪಾಡ್ತಾರೆ ಅಂತ ಲ್ಯೂಕ್ಗೆ ಹೇಳ್ತಿದ ತಕ್ಷಣ ಅವನು ಒಪ್ಕೋತಾನೆ. ಸರಿ ಆಯ್ತು ಬಾ ನೋಡ್ಕೊಳ್ಳೋಣ ಅಂತ. ಈಗ ಇವರೆಲ್ಲ ಆ ಜಾಗಕ್ಕೆ ಹೋಗಕ್ಕೆ ರೆಡಿ ಆಗ್ತಾ ಇರ್ತಾರೆ. ಆ ರಾಜನ ಸ್ವಲ್ಪ ಜನ ಅವ್ರಿಗೆ ಸ್ವಲ್ಪ ಊಟನ ಕೊಡ್ತಾರೆ. ಮತ್ತೆ ಇವರು ಆ ಜಾಗದಿಂದ ಹೊರಟುಬಿಡ್ತಾರೆ. ಇಲ್ಲಿಂದ ಶುರುವಾಗುತ್ತೆ ನಿಜವಾದ ಅಡ್ವೆಂಚರು. ಈಗ ಇವರು ಆ ರಾಣಿನ ಹುಡ್ಕೊಂಡು ಹೋಗ್ತಾರೆ. ಹೋಗ್ತಾ 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 ಅದೇ ಆ ಮಿಸ್ಟೀರಿಯಸ್ ಕಾಡಿರುತ್ತಲ್ಲ ಆ ಕಾಡನ್ನ ನೋಡ್ಕೊಂಡು ಅದು ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಆ ಕಾಡನ್ನ ದಾಟ್ಕೊಂಡು ಹೋಗ್ತಾರೆ. ಅದನ್ನ ದಾಟ್ಕೊಂಡು ಸೀದಾ ಒಂದು ಬೆಟ್ಟದ ಹತ್ರ ಹೋಗ್ತಾರೆ. ಬೆಟ್ಟ ಹತ್ರ ಬಂದು ನೋಡ್ತಾರೆ ಎಲ್ಲ ಕೆಂಪು ಲೈನಿಂದ ಎಳ್ದಿರುತ್ತೆ. ಇದೇ ತುಂಬಾ ಡೇಂಜರ್ಸ್ ಆಗಿರೋ ಬೆಟ್ಟ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಇದನ್ನ ದಾಟ್ಕೊಂಡು ಹೋಗ್ಬೇಕು ಅಂದ್ರೆ ಅಲ್ಲೊಂದು ಗುಹೆ ಇರುತ್ತೆ, ಅದ್ರ ಮೂಲಕ ಹೋಗೋಣ ಅಂತ ಅಲ್ಲಿ ಹೋಗ್ತಾ ಇರ್ತಾರೆ. ಟ್ರೈನ್ ನಿಂದ ಇಳಿದ್ಬಿಟ್ಟು ಕೆಳಗಡೆ ಬಂದು ನೋಡಿದಾಗ ಗೊತ್ತಾಗುತ್ತೆ ಇವ್ರು ಒಂದ್ಸಲಿ ಸೌಂಡ್ ಮಾಡಿದ್ರೆ ಅದು ಸುಮಾರು ಸಲಿ ಕೂಗುತ್ತೆ. ಇದರಿಂದ ಏನಾರು ಅಪಾಯ ಆಗುತ್ತಾ ಅಂತ ಯೋಚನೆ ಮಾಡ್ಕೊಂಡು ಏನಾದ್ರೂ ಪರವಾಗಿಲ್ಲ ಬಾ ನೋಡ್ಕೊಳ್ಳೋಣ ಅನ್ಬಿಟ್ಟು
ಟ್ರೈನ್ ಹತ್ಕೊಂಡು ಶಿಸ್ತಾಗ ಒಳಗಡೆ ನುಗ್ಗಿಸ್ತಾರೆ ಟ್ರೈನ್ ನ. ಇಬ್ರು ಅದ್ರೊಳಗಡೆ ಹೋಗ್ತಾ ಇರ್ತಾರಲ್ಲ, ಆ ಟ್ರೈನ್ ಬೇರೆ ವಿಜಿಲ್ ಬೇರೆ ಸೌಂಡ್ಗೆ ಅಲ್ಲಿರೋ ಎಲ್ಲಾ ಕಲ್ಲುಗಳು ಇವ್ರ ಮೇಲೆ ಬೀಳ್ತಾ ಇರುತ್ತೆ. ಇದು ಬೇರೆ ತುಂಬಾ ಕಮ್ಮಿ ಸೌಂಡ್ ಮಾಡಿದ್ರು ಜೋರಾಗಿ ಸೌಂಡ್ ಬರುತ್ತಲ್ಲ, ಹಾಗಾಗಿ ಎಲ್ಲಾ ಕಲ್ಲುಗಳು ಇವ್ರ ಮೇಲೆ ಬೀಳ್ತಾ ಇರುತ್ತೆ. ಇವರು ಆ ಟ್ರೈನೆಲ್ಲ ತಪ್ಪಿಸ್ಕೊಂಡು ಹೋಗ್ತಾನೆ ಇರ್ತಾರೆ. ನೋಡ್ತಿದ್ದಂಗೆ ಅಲ್ಲಿ ತುಂಬಾ ಕಲ್ಲುಗಳು ಬೀಳಕ್ ಶುರು ಆಗುತ್ತೆ. ಹಿಂಗಾದ್ರೆ ಆಗಲ್ಲ ಅನ್ಬಿಟ್ಟು ಇವಕ್ಕೂ ಆ ಎಮಾ ಟ್ರೈನ್ಗೆ ಸಾರಿ ಹೇಳ್ಬಿಟ್ಟು ಅದ್ರ ಪವರ್ನ ಫುಲ್ಲು ಸ್ಪೀಡ್ ಮಾಡ್ಬಿಡ್ತಾನೆ. ಅದು ಸ್ಪೀಡ್ ಆಯ್ತ ತಕ್ಷಣ ತಗೋ ಒಳ್ಳೆ ಜಟ್ಟು ನುಗ್ಗುತ್ತೆ. ಫುಲ್ಲು ಸ್ಪೀಡಲ್ಲಿ ಅದು ಎಲ್ಲಾ ಕಲ್ಗಳನ್ನ ಗುದ್ದಾಕೊಂಡು ಹೆಂಗ ಮಾಡಿ ಫುಲ್ಲು ನುಗ್ತಾ ಇರುತ್ತೆ ಅದು. ಆಗ ಹೀಗೆ ತಪ್ಪಿಸ್ಕೊಂಡು ಅದರಿಂದ ಆಚೆಗೆ ಬರ್ತಾರೆ. ನೋಡ್ತಾರೆ ಫುಲ್ಲು ಮಟಾಶ್. ಇವ್ರು ವಾಪಸ್ ಹೋಗ್ಬೇಕಂದ್ರೆ ದಾರಿ ಇರೋದಿಲ್ಲ, ಎಲ್ಲ ಮುಚ್ಕೊಂಡ್ಬಿಡ್ತಾವ್. ಈಗ ಇವರು ಮರುಭೂಮಿಲಿ ಇರ್ತಾರೆ. ಆ ಟ್ರೈನಿಂದ ಆಚೆ ಹೇಳ್ಬಿಟ್ಟು ಲಿಯೋಕು ಯಮಗೆ ಏನಾರ ಆಗಿದೆ ಅಂತ ಚೆಕ್ ಮಾಡ್ತಾ ಇರ್ತಾನೆ. ಅವ್ನು ನೋಡಿದಾಗ ಗೊತ್ತಾಗುತ್ತೆ ಈ ಬಾಯ್ಲರ್ ಒಳಗಡೆ ಸ್ಕ್ರೂ ಎಲ್ಲ ಸಿಗಾಕೊಂಡ್ಬಿಟ್ಟಿದೆ ಅಂತ. ಈಗ ಅದನ್ನ ಆಚೆ ತೆಗಿಬೇಕು ಅಂದ್ರೆ ಆ ಬಾಯ್ಲರ್ ಒಳಗಡೆ ತುಂಬಾ ನೀರಿದೆ, ಅದನ್ನ ಆಚೆ ತೆಗಿಬೇಕು. ಅದನ್ನೇನು ಆಚೆ ತೆಗೆದ್ರೆ ಇವ್ರು ಮರುಭೂಮಿನ ಪಾಸ್ ಆಗಕ್ಕಾಗಲ್ಲ. ಆ ನೀರಿದ್ರೆ ಮಾತ್ರ ಇದು ಮೂವ್ಮೆಂಟ್ ಮಾಡಕ್ ಸಾಧ್ಯ. ಈಗ ನಟ್ನ ತೆಗಿಬೇಕು ಅಂದ್ರೆ ಇವ್ರು ನೀರ್ನ ಆಚೆ ಹಾಕ್ಬೇಕು. ಏನ್ ಮಾಡೋದು ಅಂತ ತಲೆ ಕೆಡ್ಸ್ಕೊಂಡು ಹೀಗೆ ಕೂತಿರ್ತಾರೆ. ಜಿಮ್ ಇದನ್ನೆಲ್ಲ ಸರಿ ಆಯ್ತು ನಾನು ಹೋಗ್ಬಿಟ್ಟು ಆ ನಟ್ನ ತೆಗಿತೀನಿ ಅಂದಾಗ, ಬೇಡಕೊಂಡು ಇದು ತುಂಬಾ ಅಪಾಯಕಾರಿ, ಅದ್ರ ಒಳಗಡೆ ನಾನು ಸಿಗಾಕೊಂಡು ಏನಾರ ಆದ್ರೆ ನಾನೇನ್ ಮಾಡ್ಲಿ ಅಂದಾಗ ತಲೆ ಕೆಡ್ಸ್ಕೊಂಬಿಡ ಲ್ಯೂಕ್, ನಾನು ಹೋಗಿ ತೆಗಿತೀನಿ ಅಂದ್ಬಿಟ್ಟು ಇವನು ಅದ್ರ ಒಳಗಡೆ ಹೋಗ್ತಾನೆ. ಇವ್ನಿಗೆ ಮೇಲ್ಗಡೆ ಭಯ ಆಗ್ತಾ ಇರುತ್ತೆ ಒಳಗಡೆ ಏನಾರ ಆಗ್ಬಿಡುತ್ತಾ ಅಂತ. ಇವ್ನಿಗೆ ಜಿಮ್ ಆ ನಟ್ನ ತೆಗ್ಬಿಟ್ಟು ಬರ್ತಾನೆ. ಇದರಿಂದ ಫುಲ್ಲು ಖುಷಿ. ಸರಿ ಆಯ್ತಲ್ಲ ಅಂದ್ಬಿಟ್ಟು ಅಲ್ಲಿಂದ ಪಯಣನ ಮತ್ತೆ ಶುರು ಮಾಡ್ತಾರೆ. ಹೋಗ್ತಾ ಒಂದ್ ಜಾಗದಲ್ಲಿ ಇವ್ರ ಟ್ರೈನ್ ನಿಂತೋಗ್ಬಿಟ್ಟಿರುತ್ತೆ. ಯಾಕೆಂದ್ರೆ ನೀರು ಖಾಲಿ ಆಗ್ಬಿಟ್ಟಿರುತ್ತೆ ಅದ್ರೊಳಗಡೆ ಇದ್ದಿತ್ತಲ್ಲ. ಇವ್ರು ಮರುಭೂಮಿಯಿಂದ ಬರೋಕೆ ಬಿಸಿಲು ಸ್ವಲ್ಪ ಜಾಸ್ತಿ ಇರುತ್ತೆ. ಅದಕ್ಕೆ ಮರಳಲ್ಲಿ ಆ ಟ್ರೈನ್ ಚಕ್ರ ತೆರ್ಗಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ನೀರ್ನ ಕನ್ಸ್ಯೂಮ್ ಮಾಡುತ್ತೆ. ಹಾಗಾಗಿ ಆ ನೀರೆಲ್ಲ ಖಾಲಿ ಆಗಿರೋದ್ರಿಂದ ಈಗ ನಮಗೆ ನೀರ್ ಬೇಕು, ಹೇಗಾದ್ರೂ ಮಾಡಿ, ಇಲ್ಲಾಂದ್ರೆ ನಾವ್ ಇಲ್ಲಿಂದ ಹೋಗಕ್ಕಾಗಲ್ಲ ಅಂತ ಲಿಯೋಕ್ ಹೀಗೆ ಹೇಳ್ತಾ ಇರ್ತಾನೆ. ಅವಾಗ್ಲೇ ಹೇಳ್ದಂಗೆ ಅದೊಂಥರ ಮಿರರ್ ವರ್ಲ್ಡ್ ಇದ್ದಂಗೆ ಇರುತ್ತೆ. ಜಿಮ್ ನೋಡ್ತಾನೆ, ಅವ್ನ್ ಮುಂದೆಗಡೆ ಮಿಸ್ಸಸ್ ಬ್ಯಾಟ್ ನಿಂತಿರೋ ತರ ಇವ್ರನ್ನ ಕರೀತಾ ಇರೋ ತರ ಕಾಣಿಸ್ತಾ ಇರುತ್ತೆ. ಇವನು ಮಿಸ್ಸಸ್ ಬ್ಯಾಟ್ ನಾನು ಬರ್ತೀನಿ ನಿಮ್ ಜೊತೆ ಅಂತ ಇವ್ನು ಹೋಗಕ್ಕೆ ಅಂತ ನೋಡ್ತಾನೆ. ಲಿಯೋಕ್ ಇಟ್ಕೊಂಡ್ಬಿಟ್ಟು, ನೋಡೋ ಇದೊಂಥರ ಇಲ್ಯೂಷನ್ ಕಣೋ, ಇನ್ನೇನ ಟ್ರಾಪ್ ತರ ಸಿಗಾಕ್ಸ್ತೈತೆ, ಇದಕ್ಕೆಲ್ಲ ನೀನ್ ಸಿಗಾಕೊಂಡ್ಬಿಡ, ಕಂಟ್ರೋಲ್ ಮಾಡ್ಕೊ ಅಂತ ಹೇಳ್ತಾನೆ. ಏನ್ ಮಾಡೋದು ಅಂದ್ಬಿಟ್ಟು ಸುಮ್ನೆ ಹಾಗೆ ಆ ಟ್ರೈನ್ ಪಕ್ಕ ಕೂತಿರ್ತಾರೆ. ಜಿಮ್ ಇದಕ್ಕಿದ್ದಂಗೆ ಓಡಕ್ ಶುರು ಮಾಡ್ತಾನೆ. ಇವ್ನು ಯಾಕೆ ಹಿಂಗ್ ಓಡ್ತಾ ಇದೀನಿ ಅಂತ ಜಿಮ್ ನಿಂತ್ಕೊಂಡ್ಬಿಟ್ಟು ಇವ್ನು ಅವ್ನು ಹಿಡಿಯಕ್ಕೆ ಅಂತ ಹೊಂಟಿರ್ತಾನೆ. ಹಿಡಿದ್ಬಿಟ್ಟು ನೋಡಿದಾಗ ಹಿಂದೆ ನೋಡಿದಾಗ ಇವ್ರ ಹತ್ರ ಒಬ್ಬ ದೊಡ್ಡ ಮನುಷ್ಯ ನಿಂತಿರ್ತಾನೆ. ಅವನು ಎದುರ್ಕೊಂಬಿಡಿ, ನನ್ನಿಂದ ಎದುರ್ಕೊಂಬಿಡಿ, ನಾನು ಒಳ್ಳೆಯವನೇ, ನಾನು ನಿಮ್ಗೇನು ಮಾಡಲ್ಲ ಅಂತ ಹೇಳ್ತಾ ಇರ್ತಾನೆ. ಬಟ್ ಆದ್ರೆ ಅವನು ಇವ್ರ ಹತ್ರ ಬರ್ತಾ ಚಿಕ್ಕದಾಗಾಯ್ತಾನೆ. ಇವ್ರು ದೊಡ್ಡ ಕಾಣಿಸ್ತಿದ್ದ ಅಲ್ಲ, ಆದ್ರೆ ಇವ್ರ ಹತ್ರ ಬರ್ತಾ ಅವನು ಚಿಕ್ಕದಾಗೋಯ್ತಾನೆ. ಅವನು ಬಂದ್ಬಿಟ್ಟು ನನ್ಗೆ ಈ ತರ ಒಂದು ಪ್ರಾಬ್ಲಮ್ ಇದೆ, ನಾನು ದೂರದಿಂದ ನೋಡಕ್ ಮಾತ್ರ ದೊಡ್ಡ ಒಂಥರ ಕಾಣಿಸ್ತೀನಿ, ಬಟ್ ಹತ್ರದಿಂದ ಬಂದ್ರೆ ನಾನು ನಿಮ್ ತರನೇ ಒಬ್ಬ ಚಿಕ್ಕವಾಗಿ ಕಾಣಿಸ್ತೀನಿ ಅಂತ. ಅವನ್ ಬಂದ್ಬಿಟ್ಟು ತುಂಬಾ ಸುಸ್ತಾಗಿರಂಗಿದ್ದೀರಾ, ಬನ್ನಿ ನನ್ ಜಾಗಕ್ಕೆ ಹೋಗೋಣ, ಅಲ್ಲಿ ನಿಮ್ಗೆ ಸುಧಾರಿಸ್ಕೊಳ್ಳೋಕೆ ಸ್ವಲ್ಪ ಸಮಯ ಸಿಗುತ್ತೆ, ಊಟನೂ ಎಲ್ಲ ಸಿಗುತ್ತೆ ಅಂದಾಗ ಸರಿ ಆಯ್ತು ಬರ್ತೀವಿ. ಬಟ್ ಆದ್ರೆ ಎಮ್ಮದು ನೀರ್ ಖಾಲಿ ಆಗೋಗ್ಬಿಟ್ಟಿದೆ, ಅವಳನ್ನ ಇಲ್ಲೇ ಬಿಟ್ಟು ಹೋಗಕ್ಕಾಗಲ್ಲ ಅಂದಾಗ ತಲೆ ಕೆಡ್ಸ್ಕೊಂಬೇಡ, ನಾನು ಇರೋ ಜಾಗದಲ್ಲಿ ತುಂಬಾ ನೀರಿದೆ, ನಾವು ಆಮೇಲೆ ಬಂದ್ಬಿಟ್ಟು ಎಮ್ಮನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಯಮನ ಅಲ್ಲೇ ಬಿಟ್ಬಿಟ್ಟು ಇವನು ಇವ್ರ ಮನೆಗೆ ಕರ್ಕೊಂಡ್ ಹೋಯ್ತಾನೆ. ಅಲ್ಲಿ ನೋಡಿದ್ರೆ ಸೂಪರ್ ಆಗೇ ಇರುತ್ತೆ ಮನೆ. ಮತ್ತೆ ಯಮನ ಕರ್ಕೊಂಡ್ ಬಂದ್ಬಿಡ್ತಾರೆ ಅಲ್ಲಿಗೆ ನೀರ್ ಹಾಕ್ಸ್ಬಿಟ್ಟು. ಇವನ್ ಹೆಸರು ಹೇಳಿಲ್ಲಲ್ಲ, ಹೆಸರು ಬಂದ್ಬಿಟ್ಟು ಟರ್ಟರ್ ಅಂತ. ಮತ್ತೆ ಟರ್ಟರ್ ಹತ್ರ ಎಲ್ಲ ಊಟ ಮಾಡ್ಬಿಟ್ಟು ನೀವೆಂತಕ್ಕೆಲ್ಲ ಒಬ್ಬರೇ ಇದ್ದೀರಾ ಅಂದಾಗ, ನೋಡು ಲಿಯೋಕ್, ನಾನು ಹುಟ್ಬೇಕಾದ್ರೆ ಹೀಗೆ ಹುಟ್ಟಿದ್ದು, ದೂರದಿಂದ ನೋಡೋಕೆ ನಾನು ರಾಕ್ಷಸನ್ ತರ ಕಾಣಿಸ್ತೀನಿ, ಹಾಗಾಗಿ ಯಾರು ನನ್ನ ಹತ್ರ ಬರ್ತಾನೆ ಇರೋದಿಲ್ಲ, ಎಲ್ಲರೂ ನನ್ನಿಂದ ದೂರ ಹೋಗ್ತಿದ್ರು, ನಮ್ಮ ತಂದೆ ತಾಯಿ ಬಿಟ್ರೆ ಬೇರೆ ಯಾರು ನನ್ನ ಪ್ರೀತಿಸ್ತಾನೆ ಇರ್ಲಿಲ್ಲ, ಅದಕ್ಕೆ ನಾನು ಈ ಮರುಭೂಮಿಲಿ ಬಂದು ಒಬ್ಬನೇ ಜೀವನ ಮಾಡ್ತಾ ಇದ್ದೀನಿ, ನಮ್ಮ ತಂದೆ ತಾಯಿ ಬಿಟ್ರೆ ನೀವಿಬ್ರನ್ನೇ ಕಣೋ ನಾನು ನನ್ನ ಜಾಗದಲ್ಲಿ ನೋಡಿದ್ದು, ನನ್ನ ಇಷ್ಟಪಟ್ಟಿದ್ದು ಅಂತ ಇವ್ನು ತುಂಬಾ ಫೀಲಿಂಗ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಆಗ ಲಿಯೋಕೋ, ನಿಮ್ಗೆ ಡ್ರ್ಯಾಗನ್ ಸಿಟಿಗೆ ದಾರಿ ಗೊತ್ತಾ ಅಂತ ಕೇಳಿದಾಗ, ಡ್ರ್ಯಾಗನ್ ಸಿಟಿಗ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ನೀವು ಸೋರೋ ಲ್ಯಾಂಡ್ ನ ದಾಟ್ಕೊಂಡು ಹೋಗ್ಬೇಕು ಅಂತ ಇವ್ನು ಹೇಳ್ತಾ ಇರ್ತಾನೆ. ಸೋರೋ ಲ್ಯಾಂಡ್ ನ ಹೆಸರು ಕೇಳಿದ ತಕ್ಷಣ ಇವನ್ಗೊಂದು ಜ್ಞಾಪಕ ಬರುತ್ತೆ. ಇವನ್ ಚೀಟಿನ ತೆಗೆದು ನೋಡ್ತಾನೆ. ಬೈ ಮಿಸ್ಟೇಕ್ ಆಗಿ ಆ ಕುರಿಯರ್ ಬಾಯ್ ಇದನ್ನೆಲ್ಲ ಅವನು ಸೋರೋ ಲ್ಯಾಂಡ್ ನ ಇವ್ರು ಇರೋ ಜಾಗ ಮೋರೋ ಲ್ಯಾಂಡ್ ಅನ್ಕೊಂಡು ಇವ್ರಿಗೆ ತಂದು ಕೊಟ್ಬಿಟ್ಟಿರ್ತಾನೆ. ಈ ಜಿಮ್ ನ ಆ ಪೈರೇಟ್ಸ್ ಕಳ್ಳರು ಕಳ್ಸಿದ್ದು ಸೋರೋ ಲ್ಯಾಂಡ್ಗೆ, ಇದು ಬೈ ಮಿಸ್ಟೇಕ್ ಆಗಿ ಬಂದಿರೋದು ಮೋರೋ ಲ್ಯಾಂಡ್ಗೆ. ಎರಡು ಡಿಫ್ರೆಂಟ್ ಹೆಸರು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅವನು. ಆ ಜಾಗ ಹೇಗಿದೆ ಅಂತ ಇವನು ಕೇಳಿದಾಗ, ಅದೊಂದು ಬ್ಲ್ಯಾಕ್ ಗುಹೆ, ಅದ್ರೊಳಗಡೆ ಹೋದ್ರೆ ತುಂಬಾ ಚಳಿ ಆಗುತ್ತೆ, ಅದ್ರನ್ನ ದಾಟ್ಕೊಂಡು ಹೋದ್ರೆ ಒಂದು ದೊಡ್ಡ ಡ್ರ್ಯಾಗನ್ ಇದೆ. ಜಿಮ್ ಪರವಾಗಿಲ್ಲ, ನಾವು ಅದನ್ನ ನೋಡ್ಕೋತೀವಿ, ನಂಗೆ ಆ ಜಾಗ ತೋರಿಸ್ತಿ ಅಂದಾಗ ಸರಿ ಆಯ್ತು ತೋರಿಸ್ತೀನಿ ಅಂತ ಇವನು ಒಪ್ಕೋತಾನೆ. ಸೀನ್ ಕಟ್ಟಾಗಿ ನಾಳೆ ಬೆಳಗ್ಗೆ ತೋರಿಸ್ತಾರೆ. ಟರ್ಟರ್ ಇವರಿಬ್ರು ಆ ಜಾಗಕ್ಕೆ ಕರ್ಕೊಂಡ್ ಬಂದಿರ್ತಾನೆ. ನೋಡಿ ಇಲ್ಲಿಂದಾನೇ ನೀವು ಒಳಗಡೆ ಹೋದ್ರೆ ಆ ಜಾಗಕ್ಕೆ ಹೋಗ್ಬೋದು, ಆದ್ರೆ ಹುಷಾರು, ಒಳಗಡೆ ತುಂಬಾ ಕತ್ಲಿದೆ, ಮತ್ತೆ ಮುಂದೆ ಹೋಗ್ತಾ ತುಂಬಾ ಚಳಿ ಆಗುತ್ತೆ, ನಿಮ್ಗೆ ನೋಡ್ಕೊಂಡು ಹುಷಾರಾಗಿ ಹೋಗ್ರಿ ಅಂತ ಹೇಳ್ತೇನೆ. ಅವನು ಅಲ್ಲಿಂದ ಹೋಗ್ತಾ ಇರ್ತಾನೆ. ಇವ್ರವ್ರಿಗೆಲ್ಲ ಬಾಯ್ ಮಾಡ್ಬಿಟ್ಟು ಇವ್ರ ಪಾಡಿಗೂ ಟ್ರೈನ್ ಎತ್ಕೊಂಡು ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗ್ತಾರೆ, ಫುಲ್ಲು ಕತ್ಲೆ, ಎಲ್ಲಂದ್ರೆ ಏನು ಕಾಣಿಸ್ತಾನೆ ಇರೋದಿಲ್ಲ. ಯಮ ನಮ್ಮನ್ನ ನೀನೇ ಕಾಪಾಡ್ಬೇಕು ಅಂತ ಹೇಳಿ ಯಮಗೆ ವಹಿಸ್ಬಿಡ್ತಾರೆ ಆ ಜವಾಬ್ದಾರಿನ. ಮುಂದೆ ಹೋಗ್ತಾ ಇವ್ರಿಗೆ ಎಷ್ಟು ಚುಳಿ ಆಗುತ್ತೆ ಅಂದ್ರೆ ಹೇಳಕ್ಕೆ ಆಗಲ್ಲ, ಅಷ್ಟು ಚುಳಿ ಆಗ್ತಾ ಇರೋದು ಇವ್ರಿಗೆ. ಯಮ ಒಂದ್ ಜಾಗದಲ್ಲಿ ನಿಂತ್ಕೊಂಡ್ಬಿಡ್ತಾಳೆ, ಯಾಕೆಂದ್ರೆ ಅವಳಿಗೂ ಕೂಡ ಗೊತ್ತಾಗ್ತಾ ಇರೋದಿಲ್ಲ ಮುಂದೆ ದಾರಿ ಎಲ್ಲಿ ಹೋಗ್ಬೇಕು ಅಂತ. ಬೈಕ್ ಮುಂದಕ್ಕೆ ಏನಾರ ಹೋದ್ರೆ ಈಗ ಇವಳು ಕೆಳಗಡೆಗೆ ಬಿದ್ದೋಗ್ಬಿಡ್ತಾಳೆ.
ದಾರಿ ತಪ್ಪಿಟ್ಟಿರ್ತಾಳೆ ಇವಳು. ಏನ್ ಮಾಡೋದು ಅಂತ ಇವರೆಲ್ಲ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಲ್ಯೂಕ್ ಏನಾಗಿದೆ ಅಂತ ಕೆಳಗಡೆ ಇಳಿಯಕ್ ನೋಡ್ತಾನೆ. ಅವ್ನ ನಿಮಿಷ ಅವ್ನ ಕೈಯೇ ಫುಲ್ ಐಸ್ ಹಾಕ್ಬಿಡ್ತಾನೆ. ಆಚೆಗೆ ಬಂದಿತ್ತು ಒಂದೇ ಸೆಕೆಂಡ್ಗೆ ಟಕ್ಕನ ಒಳಗಡೆ ಬಂದ್ಬಿಡ್ತಾನೆ. ಆಚೆ ಹೋದ್ರೆ ನಾವು ಸತ್ತೋಗ್ಬಿಡ್ತೀವಿ ಕಣ ಅಂದ್ಬಿಟ್ಟು ಹೀಗೆ ಎಲ್ಲ ಹಂಗೆ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಆಗ ಜಿಮ್ಗೆ ಒಂದು ಐಡಿಯಾ ಬರುತ್ತೆ. ಯಮ ಜೋರಾಗಿ ವಿಸಿಲ್ ಉದ್ದಕ್ಕೆಲ್ಲ ಒಂಥರ ಸ್ನೋ ಕ್ರಿಯೇಟ್ ಆಗ್ಬಿಡುತ್ತೆ. ಇದರಿಂದ ಒಂದು ಪ್ಲಾನ್ ಮಾಡ್ಕೋತಾನೆ. ಯಮ ನಾನು ಹೇಳ್ದಾಗ ಜೋರಾಗಿ ವಿಸಿಲ್ ನ ಮಾಡು. ಆ ಯಮನು ಕೂಡ ಜೋರಾಗಿ ವಿಸಿಲ್ ಮಾಡಿದ ತಕ್ಷಣ ಅದ್ರಲ್ಲಿ ತುಂಬಾ ಹೊಗೆ ಬರುತ್ತಲ್ಲ, ಅದೆಲ್ಲ ಸ್ನೋ ಕನ್ವರ್ಟ್ ಆಗಿ ಅಲ್ಲಿ ದಾರಿ ಕಾಣಕ್ ಶುರುವಾಗುತ್ತೆ. ದಾರಿ ಸಿಕ್ತು ಅಂದ್ಬಿಟ್ಟು ಈ ಹೆಂಗೋ ಮಾಡಿ ಆ ದಾರಿಯಿಂದ ಆಚೆಗೆ ಬರ್ತಾರೆ ಇವರು. ಆ ದಾರಿ ಆಚೆಗೆ ಬಂದ್ಬಿಟ್ಟು ಹೆಂಗೋ ಇಲ್ಲಿ ಬಿಸಿಲೈತೆ, ಬಿಸಿಲು ಶಾಖ ತಗೊಳ್ಳೋಣ ಅಂದ್ಬಿಟ್ಟು ಕೆಳಗಡೆ ಬರ್ತಾರೆ. ಮತ್ತೆ ಇವರು ಯಮ ಹತ್ರ ಇಂಧನ ನೋಡ್ತಾರೆ. ಇಂಧನ ಖಾಲಿ ಆಗ್ಬಿಟ್ಟಿರುತ್ತೆ. ಅಂದ್ರೆ ಈ ಬ್ಲಾಕ್ ರಾಕ್ಸ್ ಆಗಿನ ಕಾಲದಲ್ಲಿ ಟ್ರೈನ್ ನ ಓಡಿಸ್ಬೇಕು ಅಂದ್ರೆ ಈ ಕಪ್ಪು ಕಲ್ಲುಗಳನ್ನೆಲ್ಲ ಹಾಕ್ತಿದ್ರಲ್ಲ ಬೆಂಕಿಗೆ, ಅದು ಖಾಲಿಯಾಗಿ ಹೋಗ್ಬಿಟ್ಟಿರುತ್ತೆ. ಈಗ ಅದಿಲ್ದಲೆ ಹೇಗ್ ಮುಂದಕ್ಕೆ ಹೋಗೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಆಗ ಅಲ್ಲಿಗೆ ವಾಲ್ಕೇನಗಳು ಬ್ಲಾಸ್ಟ್ ಆಗಕ್ ಶುರು ಆಗುತ್ತೆ. ಅದರಿಂದ ತಪ್ಪಿಸ್ಕೊಬೇಕು ಅಂದ್ಬಿಟ್ಟು ಒಂದು ಗುಹೆ ಒಳಗಡೆ ಹೊಂಟೋಗ್ಬಿಡ್ತಾರೆ. ಅದ್ರಲ್ಲಿ ಒಂಥರ ವಿಚಿತ್ರವಾಗಿ ಒಂಥರ ಪ್ರಾಣಿ ಇರುತ್ತೆ. ಈ ಮೂವಿಲಿ ಇದ್ರ ಹೆಸರು ಬಂದ್ಬಿಟ್ಟು ಹಿಪ್ಪು ಅಂತ. ಇದೊಂದು ಚಿಕ್ಕ ಡ್ರ್ಯಾಗನ್ ಇದು. ಈ ಹಿಪ್ಪುಗೆ ಬೆಂಕಿ ಹಚ್ಚೋದು ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಅಲ್ಲೇ ಒಂದು ಮಿಷಿನ್ ಇರುತ್ತೆ ಒಂದು ಮನೆ ಒಳಗಡೆ. ಮತ್ತೆ ಲ್ಯೂಕ್ ಮತ್ತೆ ಜಿಮ್ ಇಬ್ರು ಕೂಡ ನೋಡ್ತಾರೆ. ಅಲ್ಲಿ ಎಷ್ಟೊಂದು ಕಲ್ಲಿದ್ಲುಗಳು ಬಿದ್ದಿರುತ್ತಪ್ಪ. ಸರಿ, ನನಗೆ ಬೆಂಕಿ ಹಚ್ಚೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ, ಹಿಂಗೆ ನೀನ್ ನಮ್ಗೊಂದು ಸಹಾಯ ಮಾಡ್ತೀಯ ಅಂತ ಕೇಳ್ತಾರೆ. ಫಸ್ಟ್ ಸಹಾಯ ಮಾಡು, ಆಮೇಲೆ ನಾನು ಯೋಚನೆ ಮಾಡ್ತೀನಿ ಹಿಂಗೆ ಸಹಾಯ ಮಾಡ್ಬೇಕು ಇಲ್ವಾ ಅಂದ್ಬಿಟ್ಟು ಇವ್ನು ಹೇಳ್ತಾನೆ. ಸರಿ ಆಯ್ತು ಅಂದ್ಬಿಟ್ಟು ಅವ್ನಿಗೆ ಬೆಂಕಿನ ಹೇಗೆ ಹತ್ತಿಸೋದು ಅಂತ ಹೇಳ್ಕೊಡ್ತಾನೆ. ಸರಿ ಆಯ್ತು, ನಂಗೆ ಸಹಾಯ ಮಾಡಿದ್ಯಾ, ನಿಂಗೆ ಏನಾದ್ರು ನಾನು ಮಾಡ್ಲೇಬೇಕು ಅಂದ್ಬಿಟ್ಟು ಏನ್ ಬೇಕು ಅಂತ ಕೇಳಿದಾಗ ನನಗೆ ಈ ಡ್ರ್ಯಾಗನ್ ಸಿಟಿ ಒಳಗಡೆ ಹೋಗೋಕೆ ದಾರಿ ಹೇಳ್ಕೊಡು, ಮತ್ತೆ ಈ ಕಲ್ಲಿದ್ಲುಗಳಲ್ಲಿ ಸ್ವಲ್ಪ ನನಗೆ ಒಂದು ಸ್ವಲ್ಪ ಕೊಡು ಅಂದಾಗ ಸರಿ ಆಯ್ತು ತಗೊಂಬಚ್ಚಿ ಅದಕ್ಕೇನಂತ ಅಂದ್ಬಿಟ್ಟು ಮತ್ತೆ ಡ್ರ್ಯಾಗನ್ ಸಿಟಿ ಒಳಗಡೆ ಹೋಗ್ಬೇಕು ಅಂದ್ರೆ ನೀನು ಕೂಡ ಒಂದು ಡ್ರ್ಯಾಗನ್ ಆಗಿರ್ಬೇಕು. ಇಲ್ಲಾಂದ್ರೆ ಅಲ್ಲಿ ನಿಜವಾಗಿರೋ ಒಂದು ಡ್ರ್ಯಾಗನ್ ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಹೌದಾ, ಹಾಗಿದ್ರೆ ಏನ್ ಮಾಡೋದು ಅಂತ ಇವ್ರು ತಲೆ ಕಟ್ಸ್ಕೊಂಡು ಕೂತಿರ್ತಾರೆ. ಜಿಮ್ಗೆ ಒಂದು ಪ್ಲಾನ್ ಬರುತ್ತೆ. ಈ ಎಮನೆ ಡ್ರ್ಯಾಗನ್ ತರ ಬದಲಾಯಿಸ್ಬಿಟ್ರೆ ಹೇಗೆ ಅನ್ಬಿಟ್ಟು ಆ ಎಮನ ಡ್ರ್ಯಾಗನ್ ರೀತಿ ಬದಲಾಯಿಸ್ಬಿಡ್ತಾರೆ. ಆ ಹಿಪ್ಪು ಕೂಡ ದಾರಿನೇ ಹೇಳುತ್ತೆ ಆ ಡ್ರ್ಯಾಗನ್ ಸಿಟಿಗೆ ಹೋಗ್ಬೇಕು ಅಂದ್ಬಿಟ್ಟು. ಸರಿ ಆಯ್ತು ಹಿಪ್ಪು, ಥ್ಯಾಂಕ್ ಯು ಅಂದ್ಬಿಟ್ಟು ಇವ್ರ ಪಾಡಿಗೆ ಇವರು ಆ ಡ್ರ್ಯಾಗನ್ ಸಿಟಿ ಒಳಗಡೆ ಬರ್ತಾರೆ. ಒಳಗಡೆ ಬಂದ್ ನೋಡ್ತಾರೆ, ಅಲ್ಲಿಗೆ ಆ ಡ್ರ್ಯಾಗನ್ ಬರುತ್ತೆ. ಡ್ರ್ಯಾಗನ್ ಬಂದ್ಬಿಟ್ಟು ಆ ಯಮನ ಡ್ರ್ಯಾಗನ್ ತರ ಡಿಸೈನ್ ಮಾಡಿದಾರಲ್ಲ ಅದು ಕೂಡ ಡ್ರ್ಯಾಗನ್ ಅನ್ಕೊಂಡ್ಬಿಟ್ಟು, ಏ ಡಾರ್ಲಿಂಗ್ ಹೆಂಗಿದ್ಯಾ, ನನ್ನ ಜೊತೆ ಮಾತಾಡಲ್ವಾ, ಯಾಕೆ ಹಂಗೆ ಹಿಂಗೆ ಅಂತ. ಬಟ್ ಅದೇನೋ ರೆಸ್ಪಾನ್ಸೇ ಮಾಡ್ತಾ ಇರೋದಿಲ್ವಲ್ಲ, ಇಷ್ಟೊಂದು ದುರಂಕರ ನಿನಗೆ, ನೀನೆಲ್ಲ ನನ್ ಮುಂದೆ ಇರಬಾರ್ದು, ಹೋಗ್ತಾರೆ ಇಲ್ಲಿಂದ ಅನ್ಬಿಟ್ಟು ಡ್ರ್ಯಾಗನ್ ಹೇಳುತ್ತೆ. ಊರು ಒಳ್ಳೆ ಚಾನ್ಸ್ ಸಿಕ್ತು ಅಂದ್ಬಿಟ್ಟು ಶಿಸ್ತಾಗ ಅಲ್ಲಿಂದ ಬಂದ್ಬಿಡ್ತಾರೆ. ಅದನ್ನ ದಾಟ್ಕೊಂಡು ಮುಂದೆ ಹೋಗ್ತಾ ಇವ್ರಿಗೆ ಒಂದು ಡೋರ್ ಸಿಗುತ್ತೆ. ಇಲ್ಲೇ ಇರೋದು ಗ್ರೈಂಡ್ ಟೂತ್. ಇವ್ರು ಒಳಗಡೆ ಬಂದು ನೋಡ್ತಾರೆ, ಯಾರೋ ಎಲ್ಲಾ ಮಕ್ಳಿಗೂ ಪಾಠ ಮಾಡ್ತಾ ಕ್ವಶನ್ಗಳು ಕೇಳ್ತಾ ತಪ್ಪಾಗಿರೋ ಆನ್ಸರ್ಗೆ ಹೊಡಿತಾ ಇರ್ತದೆ ಹಾಕೊಂಡು. ಅಲ್ಲಿ ರಾಜ್ಕುಮಾರ್ ಮಗಳು ಕೂಡ ಇರ್ತಾಳೆ. ಇವ್ರನ್ನೆಲ್ಲ ಯಾರು ಇಲ್ಲಿ ಹಿಡಿದುಕೊಂಡಿರು ಅಂತ ನೋಡುತ್ತೆ. ಡ್ರ್ಯಾಗನ್ ಕ್ರಿಯೇಚರ್ ಇವ್ರನ್ನೆಲ್ಲಾರು ತಗೊಂಬಂದು ಇಟ್ಕೊಂಡು ಪಾಠ ಮಾಡ್ತಾ ಇರೋ ತಪ್ಪು. ಅಲ್ಲಿರೋ ಎಲ್ಲಾ ಮಕ್ಳು ಕ್ವಶನ್ ಕೇಳಿ ತಪ್ಪಾಗಿರೋ ಆನ್ಸರ್ಗೆ ಸರಿ ಹೊಡಿತಾ ಇರ್ತದೆ. ರಾಜ್ಕುಮಾರ್ ಮಗಳು ಕೂಡ ಬರ್ತಾಳೆ. ಅವಳು ಆ ಕ್ವಶನ್ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾಳೆ. ಹೌದಾ, ನನಗೆ ಈ ತರ ತಿಳ್ಕೊಂಡಿ ಅಂತ ಹೊಡೆಯಕ್ಕೆ ಅಂತ ಹೋದಾಗ ಜಿಮ್ಮು ಅವ್ರ ಮುಂದೆ ಬರ್ತಾನೆ. ಯಾರೋ ನೀನು ಅಂತ ಅದ್ ಕೇಳಿದಾಗ ನಾನು ಜಿಮ್ ಬಟನ್, ನಾನು ರಾಜ್ಕುಮಾರ್ನ ಕಾಪಾಡಕ್ ಬಂದಿದೆ ಅಂತ ಹೇಳ್ತಾ ಇರ್ತಾನೆ. ಅದು ಕೂಡ ಇವನು ಮೂಗ್ಸ್ ಹೋಗ್ಬಿಟ್ಟು ಎಲ್ಲಿಂದ ಬಂದಿದ್ದೇವೆ, ಯಾರೋ ನೀನ್ ತಂದೆ ತಾಯಿ ಅಂತಾಗ ನನಗೆ ಗೊತ್ತಿಲ್ಲ, ಯಾರೋ ನನ್ನ ಗ್ರೈಂಡ್ ಹತ್ರ ಕಳ್ಸಿದ್ರು, ಬಟ್ ಆದ್ರೆ ನಾನು ಮಿಸ್ ಆಗಿ ಬೇರೆ ಕಡೆ ಹೊಂಟೋದೆ ಅಂತ ಇವಳಿಗೆ ಗೊತ್ತಾಗುತ್ತೆ. ನಿನ್ನೆ ನಾನು ಬುಕ್ ಮಾಡ್ಕೊಂಡು ತಗೊಂಡಿದ್ದು, ಆದ್ರೆ ನೀನು ನನ್ವರ್ಗೂ ಬರ್ಲೇ ಇಲ್ಲ, ನೀನು ಬೇರೆ ಕಡೆ ಎಲ್ಲ ಮಿಸ್ ಆಗೋದೆ. ಆದ್ರೆ ನಿನಗೆ ಅಂತ ನಾನು ತುಂಬಾ ಬೆಲೆ ಕಟ್ಟಿದ್ದೀನಿ, ನಿನ್ ಮೇಲೆ ನನ್ನ ಹಕ್ಕಿದೆ ಅನ್ಬಿಟ್ಟು ಅವನ್ನ ಹೊಡೆಯಕ್ಕೆ ಅಂತ ಬಂದಾಗ ಅವನು ಅದರಿಂದ ತಪ್ಪಿಸ್ಕೊಂಡು ಅಲ್ಲಿದ್ದ ಒಂದು ಕೀನ ತಗೊಂಡು ಈಸಿಗೆ ಕೊಟ್ಬಿಡ್ತಾನೆ. ಅವಳು ಅದನ್ನ ತಗೊಂಡು ಅವಳು ಕಟ್ಟಿರೋ ಕಾಲು ಕೈಗಳಿಗೆಲ್ಲ ಚೈನ್ ಕಟ್ ಹಾಕಿರ್ತಿತ್ತು, ಅದನ್ನೆಲ್ಲ ಬಿಚ್ಕೋತಾ ಇರ್ತಾಳೆ. ಮತ್ತೆ ಅಲ್ಲಿರೋ ಎಲ್ಲಾ ಮಕ್ಳಿಗೂ ಚೈನ್ ಹಾಕಿರ್ತಾಳ, ಅದನ್ನಿಂದ ಬಿಚ್ಚಿಸ್ತಾ ಇರ್ತಾಳೆ. ಮತ್ತೆ ಜಿಮ್ಮಿದನ್ನೆಲ್ಲ ಎಲ್ಲಾ ಮಕ್ಳಿಗೂ ಹೊಡಿತೀಯ ಅನ್ಬಿಟ್ಟು ಅವನ ಹತ್ರ ಒಂದು ಕ್ಯಾಟ್ರಿ ಬಿಲ್ ಇರುತ್ತೆ. ಕಲ್ಲನ್ನ ತಗೊಂಡು ಅದ್ರ ಕನ್ನಡಕ ಇರುತ್ತೆ, ಅದು ತಗೋದು ಹಂಗೆ ಬಿಡ್ತಾ ನೋಡು, ಆ ಕನ್ನಡಕ ಹೊಡೆದೋಗಿರುತ್ತೆ. ಅಂದ್ರೆ ಕ್ಲಾಸಿನ ಪೀಸ್ಗಳೆಲ್ಲ ಕಣ್ಕೊಂಡು ಹೋಗ್ಬಿಟ್ಟಿರುತ್ತೆ. ಕಣ್ ಕಾಣಿಸ್ತಲ್ಲ ಅಂತ ಬಡ್ಕೊತಾ ಇರ್ತಾಳೆ. ಈ ಟೈಮ್ ಯೂಸ್ ಮಾಡ್ಕೊಂಡು ಎಲ್ಲ ಅಲ್ಲಿಂದ ಆಚೆ ಹೋಗಕ್ಕೆ ನೋಡ್ತಾರೆ. ಡೋರ್ ಅಡ್ಡಕ್ಕೆ ಬಂದ್ಬಿಡ್ತಾಳೆ. ಆಗ ಹಿಂದಗಡೆಯಿಂದ ಹೇಮ ಜೋರಾಗಿ ಬಂದು ಕೂತ್ಬಿಟ್ಟು ಡೋರಿಂದ ಇವಳನ್ನ ಕೆಳಗಡೆ ಬೆಳೆಸ್ಬಿಡ್ತಾನೆ. ಬಿದ್ದಿರೋದ್ರಿಂದ ಒಂದು ಬೋರ್ಡ್ ಇರುತ್ತಲ್ಲ, ಕಲ್ಲಿನ ಬೋರ್ಡ್, ಅದು ಸೀದಾ ಇವಳ ಮೇಲೆ ಬಿದ್ದೋಗ್ಬಿಡುತ್ತೆ. ತಲೆ ಸ್ವಲ್ಪ ಬಂದು ಬಿದ್ದೋಗ್ಬಿಡ್ತಾಳೆ. ಮತ್ತೆ ಅಲ್ಲಿರೋ ಎಲ್ಲ ಸೇರ್ಕೊಂಡು ಈ ಗ್ರ್ಯಾಂಡ್ ಟೂತ್ ನ ಒಂದು ಚೈನ್ ಇಂದ ಕಟ್ ಹಾಕ್ತಾರೆ. ಮತ್ತೆ ಜಿಮ್ಮು ಲಿಜಿನ ಕೇಳ್ತಾನೆ, ನೀನ್ ಹೇಗೆ ಮೆಸೇಜ್ ನ ಕಳಿಸ್ತೆ ಅಂತ. ನಾನು ಇಲ್ಲೇ ಇದ್ದ ಒಂದು ಪಕ್ಕದಲ್ಲಿ ಒಂದು ನದಿ ಇದೆ, ಅಲ್ಲಿ ಮೆಸೇಜ್ ನ ಬರ್ದ್ಬಿಟ್ಟು ಕಳಿಸ್ತಿದ್ದೆ ಅಂದಾಗ, ನೀನು ಆ ಮೆಸೇಜ್ ನ ನದಿಗೆ ಕಳಿಸ್ತಿದ್ದೆ ಅಂದ್ರೆ ಅದು ಸೀದಾ ಮ್ಯಾಂಡಲ್ ಲ್ಯಾಂಡ್ ಗೆ ಬರ್ತಿತ್ತು, ಅಂದ್ರೆ ನಮ್ಮನ್ನು ಕೂಡ ಇದು ಸೀದಾ ಅಲ್ಲಿಗೆ ಕರ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಇದ್ದ ಒಂದು ನದಿ ಇರುತ್ತಲ್ಲ, ಅಲ್ಲಿಂದ ಇವ್ರ ಜಾಗಕ್ಕೆ ಓಕೆ ಅಂತ ಪ್ಲಾನ್ ಹಾಕುತ್ತಾರೆ. ಆದ್ರೆ ಈ ಡ್ರ್ಯಾಗನ್ ಇಲ್ಲೇ ಬಿಟ್ರೆ ನಮಗ್ ತೊಂದರೆ ಆಗುತ್ತೆ ಅನ್ಬಿಟ್ಟು ಇದನ್ನೊಂದು ಜೊತೆಗೆ ಹಾಕೊಂಡು ಹೋಗಕ್ಕೆ ಡಿಸೈಡ್ ಮಾಡ್ಕೋತಾರೆ. ಅದನ್ನ ಜೊತೆಗೆ ಹಾಕೊಂಡು ಹೋಗಕ್ಕೆ ಆ ನದಿಯೊಳಗೆ ಅದನ್ನ ಉಳಿಸ್ಬಿಟ್ಟು ಇವರೆಲ್ಲರೂ ಕೂಡ ಟ್ರೈನ್ಗೆ ಹತ್ಕೋತಾರೆ. ಡ್ರ್ಯಾಗನ್ಗೆ ಗೊತ್ತಾಗ್ಬಿಟ್ಟು ಡ್ರ್ಯಾಗನ್ ಇವ್ರನ್ನ ಸಾಯಿಸಕ್ಕಿಂತ ಬರ್ತಾ ಇರುತ್ತೆ. ಇವರು ಒಂದು ಚಿಕ್ಕ ಹೊರಗಡೆ ನುಗ್ಬಿಡ್ತಾರೆ. ಆ ಡ್ರ್ಯಾಗನ್ಗೆ ಬರಕ್ ಆಗೋದಿಲ್ಲ, ಅಲ್ಲೇ ಲಾಕ್ ಹಾಕ್ಬಿಡುತ್ತೆ. ಮತ್ತೆ ಹೀಗೆ ಬರ್ತಿರ್ಬೇಕಾದ್ರೆ ಇವ್ರಿಗೆ ಒಬ್ರಿಗೊಬ್ರು ಅಟ್ರಾಕ್ಟಿವ್, ಯಾರು ಹೇಳಿ, ಲಿಜಿ ಮತ್ತೆ ಜಿಮ್ಗೆ. ಹಾಗೆ ಮ್ಯಾಂಡಲ್ ಲ್ಯಾಂಡ್ ಗೆ ಬರ್ತಾರೆ. ಇಲ್ಲಿ ರಾಜನ್ ಮನೆಗೆ ಇವ್ರ ಮಗಳನ್ನ ಕರ್ಕೊಂಡು ಹೋಗ್ತಾರೆ. ರಾಜ ಅವ್ರ ಮಗಳನ್ನ ನೋಡಿದ ತಕ್ಷಣ ತುಂಬಾ ಖುಷಿಯಾಗಿ ಹೋಗ್ಬಿಡ್ತಾನೆ. ನಿಮ್ಗೆಲ್ಲ ಹೇಗ್ ನಾನ್ ಥ್ಯಾಂಕ್ ಯು ಹೇಳಿ ಅಂತ, ನಿಮ್ ಋಣನ ನಾನು ಹೇಗ್ ತೀರಿಸ್ಲಿ ಅಂದಾಗ ಆಗ ಲಿಜಿ ಇದ್ದಾಳಲ್ಲ, ಮೆತ್ತ ಕೇರ್ ಆಗ್ತಾಳಪ್ಪ,
ಹಾಗಿದ್ರೆ ಜಿಮ್ನ ಜೊತೆ ನನ್ನ ಮದುವೆ ಮಾಡ್ಕೊಡಿ ಅಂತ ಲಿಜಿನೇ ಕೇಳ್ತಾಳೆ. ಆಗ ರಾಜ್ಕುಮಾರ್ ನೀವಿಬ್ರು ಇನ್ನೂ ಚಿಕ್ಕವರು, ನೀವು ದೊಡ್ಡವರಾದ್ಮೇಲೆ ನಿಮ್ಮಿಬ್ರಿಗೂ ನಾವೇ ಮದುವೆ ಮಾಡ್ತೀವಿ ಅಂತ ಒಪ್ಕೋತಾರೆ. ಮತ್ತೆ ಅಲ್ಲಿರೋ ಸೈನಿಕರೆಲ್ಲ ಬಂದು ಹೇಳ್ತಾರೆ, ಅದೇ ಅವ್ರು ಕರ್ಕೊಂಡ್ ಬಂದಿದ್ರಲ್ಲ ಗ್ರ್ಯಾಂಡ್ ಟೋತೋ, ಅವಳು ಸಾಯೋ ಪರಿಸ್ಥಿತಿಯಲ್ಲಿ ಇದ್ದಾಳಂತೆ. ಅದಕ್ಕೋಸ್ಕರ ಇವರೆಲ್ಲ ಅವಳನ್ನ ನೋಡೋಕ್ಕಿಂತ ಹೋಗ್ತಾರೆ. ಫುಲ್ ಸುಸ್ತಾಗಿ ಹೋಗ್ಬಿಟ್ಟು ನಿದ್ದೆಗೆ ಹೋಗ್ತಾ ಇರ್ತಾಳೆ. ಜಿಮ್ ಹೋಗ್ಬಿಟ್ಟು ಏನಾಯ್ತು ನಿನಗೆ ಅಂದಾಗ, ನನ್ನಲ್ಲಿರೋ ಅಹಂಕಾರಗಳೆಲ್ಲ ಹೋಗ್ಬಿಟ್ಟು ಈಗ ನಾನು ಒಂದು ಒಳ್ಳೆ ಡ್ರ್ಯಾಗನ್ ಆಗಿ ಬದಲಾಗ್ತಾ ಇದ್ದೀನಿ. ನಾನು ಇವಾಗ ಮಲ್ಕೊಂಡ್ರೆ ಇನ್ನ 1 ವರ್ಷದವರೆಗೂ ನಾನು ಎದ್ದೇಳೋದೇ ಇಲ್ಲ. ನಾನು ಮಲ್ಕೊಂಡಾಗ ನನ್ನ ಬಾಡಿ ಎಲ್ಲ ಚಿನ್ನ ಹೋಗ್ಬಿಡುತ್ತೆ. ನನ್ನಲ್ಲಿರೋ ಅಹಂಕಾರನ ಇಳಿಸಕ್ಕೆ ನಿನಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತಾಳೆ. ಜಿಮ್ಮಿದೆಲ್ಲ ನೀನ್ ನಿದ್ದೆಗೆ ಹೋಗಕ್ಕಿಂತ ಮುಂಚೆ ನಂಗೊಂದು ವಿಷಯನೇ ಹೇಳು. ನಾನು ಎಮ್ಮ ಲ್ಯೂಕೆಲ್ಲ 3 ಲ್ಯಾಂಡಲ್ಲಿ ಒಂದೇ ಜಾಗದಲ್ಲಿ ಇರ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ಅಂದ್ರೆ ಡ್ರ್ಯಾಗನ್ಗೆ ಸ್ವಲ್ಪ ಭವಿಷ್ಯ ಹೇಳಕ್ಕೆ ಬರುತ್ತೆ. ಆಗ ಡ್ರ್ಯಾಗನ್ ಇರುತ್ತಲ್ಲ, ನೀನ್ ಮನೆಗೆ ವಾಪಸ್ ಹೋಗ್ತಿರ್ಬೇಕಾದ್ರೆ ಸೂರ್ಯ ಮುಳುಗೋ ಟೈಮಲ್ಲಿ ರಾತ್ರಿ 12 ಗಂಟೆಗೆ ನೀವಿರೋ ಜಾಗದಲ್ಲಿ 321 ಡಿಗ್ರಿ ದೂರದಲ್ಲಿ ಒಂದು ಐಲ್ಯಾಂಡ್ ಎದ್ದೇಳುತ್ತೆ. ಅದನ್ನ ನೀನು ಹೇಳ್ಕೊಂಡು ನಿನ್ನ ಐಲ್ಯಾಂಡಿಗೆ ಜಾಯಿನ್ ಮಾಡ್ಕೊ. ಅದನ್ನೇನ ನೀನು ಮಿಸ್ ಮಾಡ್ಕೊಂಡ್ರೆ ಅದು ಪುನಃ ಸಮುದ್ರ ಒಳಗಡೆ ಹೊಂಟೋಗ್ಬಿಡುತ್ತೆ. ಅದೊಂದು ಮ್ಯಾಜಿಕಲ್ ಅಂತ ಒಂದು ಜಾಗ. ಅದು ಸೀದಾ ನಿದ್ದೆಗೆ ಹೋಗ್ಬಿಡುತ್ತೆ. ಹೋಗ್ತಾ ಅದು ಡ್ರ್ಯಾಗನ್ನು ಚಿನ್ನಾಗಿ ಬದಲಾಗ್ತಾ ಹೋಗುತ್ತೆ. ಸೀನ್ ಕಡೆಗೆ ಮಿಸಸ್ ವಾಟ್ ನ ತೋರಿಸ್ತಾರೆ. ಮಿಸಸ್ ವಾಟ್ ನೋಡ್ತಾಳೆ, ಜಿಮ್ಮು ಮತ್ತೆ ಲ್ಯೂಕು ಎಲ್ಲರೂ ಕೂಡ ಇವ್ರ ಹತ್ರ ಬರ್ತಾ ಇರ್ತಾರೆ. ವಾಟ್ ನ ನೋಡಿ ಫುಲ್ಲು ಖುಷಿಯಾಗಿ ಹೋಗ್ಬಿಡ್ತಾಳೆ. ಇಲ್ಲಿ ಹೋಗಿದ್ದೆ ಹೇಗಿದ್ದೆ ಅಂತ ಹಂಗೆ ಹಿಂಗೆ ಅಂತ ನೋಡ್ತಾರೆ. ಆ ಐಲ್ಯಾಂಡ್ ಕೂಡ ಸಿಕ್ಬಿಟ್ಟಿರುತ್ತೆ ಇವ್ರಿಗೆ. ಅದನ್ನು ಹೇಳ್ಕೊಂಡ್ ಬಂದಿರ್ತಾರೆ, ಇದಕ್ಕೆ 3 ಲ್ಯಾಂಡ್ಗೆ ಜಾಯಿನ್ ಮಾಡ್ಸೋಣ ಅನ್ಬಿಟ್ಟು. ಮತ್ತೆ ಆ ಲಿಜಿ ತಂದೆ ಕೂಡ ಎಲ್ಲರೂ ಮೀಟ್ ಮಾಡಿಸ್ತಾರೆ. ಇವರೆಲ್ಲರೂ ಕೂಡ ಪಕ್ಕದ ರಾಜ ಬಂದಿದೆ ಅಂದ್ಬಿಟ್ಟು ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಹೀಗೆ ಕಾಲ ಕಳೀತಾ ಇವರು 4 ವಾರ ಇಲ್ಲೇ ಇರ್ತಾರೆ. ಎಲ್ಲರೂ ಕೂಡ ಇಲ್ಲಿ ಮಸ್ತ್ ಮಜಾ ಮಾಡ್ಕೊಂಡು ಎಲ್ಲರೂ ಆಟ ಆಡ್ಕೊಂಡು ಎಲ್ಲರೂ ಕೂಡ ಕಾಲ ಕಳೀತಾರೆ ಇಲ್ಲೇ. ಮತ್ತೆ 4 ವಾರ ಕಂಪ್ಲೀಟ್ ಆಗುತ್ತೆ. ಅವ್ರ ಪಾಡಿಗೆ ಅವ್ರ ದೇಶಕ್ಕೆ ಹೋಗಕ್ಕೆ ಅಂತ ಈಸಿ ಹೋಗ್ತಾ ಇರ್ತಾಳೆ. ಜಿಮ್ ಕೂಡ ನಾನ್ ಮತ್ತೆ ಬರ್ತೀನಿ ನೀನು ನೋಡಕ್ಕೆ ಅನ್ಬಿಟ್ಟು ಒಳಗೆ ಟಾಟಾ ಮಾಡ್ತಾ ಕಳಿಸ್ಕೊಡ್ತಾ ಇರ್ತಾನೆ. ಮತ್ತೆ ಅಲ್ಲಿಗೆ ಲ್ಯೂಕ್ ಬರ್ತಾನೆ. ಲ್ಯೂಕ್ ಬಂದ್ಬಿಟ್ಟು ಬಾ ನಿಂಗೇನೋ ಒಂದು ತೋರಿಸ್ತೀನಿ ಅಂದ್ಬಿಟ್ಟು ಎಮ್ಮ ಹತ್ರ ಕರ್ಕೊಂಡು ಹೋಗ್ತಾನೆ. ಎಮ್ಮ ಹತ್ರ ಹೋಗಿ ನೋಡಿದಾಗ ಎಮ್ಮಗೆ ಒಂದು ಬೇಬಿ ಆಗಿರುತ್ತೆ ಗುರು. ಎಮ್ಮಗೆ ಒಂದು ಬೇಬಿ ಆಗ್ಬಿಟ್ಟಿರುತ್ತೆ. ಅದನ್ನ ನೋಡಿ ಇವನ್ ಖುಷು. ಲ್ಯೂಕು ಇದು ದುಡ್ಡನಾದ್ಮೇಲೆ ಇದಕ್ಕೆ ಇನ್ನೊಂದು ಇಂಜಿನ್ ಡ್ರೈವರ್ ಬೇಕು, ಅದಕ್ಕೆ ನೀನಾಗು ಅಂತ ಹೇಳಿ ಅದನ್ನ ಅವನಿಗೆ ಕೊಡ್ತಾನೆ. ಆ ಬೇಬಿ ಟ್ರೈನ್ಗೆ ಇವನೊಂದು ಹೆಸರನ್ನೇ ಇಡ್ತಾನೆ, ಮಾಲಿ ಅಂತ. ಮತ್ತೆ ಹೀಗೆ ಇವನು ಹೊಸ ತಂದಿರೋ ಐಲ್ಯಾಂಡ್ ಅಲ್ಲಿ ಹೀಗೆ ನಿಂತ್ಕೊಂಡಿರ್ತಾನೆ. ಲ್ಯೂಕು ಯಾಕೆ ನೀನು ಆ ಡ್ರ್ಯಾಗನ್ ಹತ್ರ ನಿಮ್ ತಂದೆ ತಾಯಿ ಯಾರು ಅಂತ ಅದಕ್ಕೆ ಕೇಳಲಿಲ್ಲ ಅಂದಾಗ, ಮೇಲೆ ನೀವೇ ನನ್ನ ಫ್ಯಾಮಿಲಿ, ಈ ಜಾಗನೇ ನನ್ನ ಮನೆ, ಇದು ಬಿಟ್ರೆ ನನಗೆ ಇನ್ನೇನ್ ಬೇಕು ಹೇಳು, ಎಲ್ಲ ಖುಷಿಯಾಗಿದೀವಿ ತಾನೆ. ಮತ್ತೆ ನಾನು ಆ ರಾಣಿ ಲಿಸಾನ ಮತ್ತೆ ನೋಡಕ್ ಹೋಗ್ತೀವಿ ಅಂತ ಒಂದು ಡಿಸೈಡ್ ಮಾಡ್ಕೋತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಇದ್ರದ್ದು ನೆಕ್ಸ್ಟ್ ಪಾರ್ಟ್ ಇದೆ, ಬೇಕಂದ್ರೆ ಕೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಮೂವಿ ಎಂಡಿಂಗು ತುಂಬಾ ಸಿಂಪಲ್ ಆಗಿದೆ, ಆದ್ರೆ ಇದ್ರಲ್ಲಿರೋ ಅಡ್ವೆಂಚರ್ ಸೀನ್ಗಳು ನನಗೆ ಇಷ್ಟ ಆಯ್ತು, ಅದಕ್ಕೋಸ್ಕರ ತಗೊಂಬಂದೆ. ನಿಮಗೆ ಹೇಗೆ ಅನ್ನಿಸ್ತು ಮೂವಿ? ನೆಕ್ಸ್ಟ್ ಪಾರ್ಟ್ ಬೇಕೋ ಬೇಡವೋ ಅನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆಯ್ತಾರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರುತ್ತೆ ಇಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.